ಸೊ ಮೇಕ್ ಅನ್ಕೊಂಡು शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः। मार्कण्डेय सदाशिवं वरगुरुं तं सत्पथायाश्रये मातः किं यदुनाथ देहि चषकं किं तेन पातुं पयः तन्नास्त्यद्य कदास्ति वा निशिका अंधकारोदये आमील्याक्षियुगं निशाप्युपगता देहीति मातुर्मुहुः वक्षोजाम्बरकर्षणोद्यतकरः कृष्णस्य पुष्णातु नः। ಪುಟ್ಟ ಕೃಷ್ಣ ಒಂದು ಮನೆಗೆ ಹೋಗಿದ್ದಾನೆ. ಬೆಣ್ಣೆಯ ಗಡಿಗೆ ಅದರಲ್ಲಿ ಕೈಯನ್ನು ಇಟ್ಟಿದ್ದಾನೆ. ಇನ್ನೇನು ಬೆಣ್ಣೆಯನ್ನ ತೆಗೆದು ಮೆಲ್ಲಬೇಕು. ಅಷ್ಟರಲ್ಲಿ ಒಬ್ಬ ಗೋಪಿಕಾಸ್ತ್ರೀ ಬಂದ್ಬಿಟ್ಲು. ಯಾರೋ ನೀನು ಅಂತ ಕೇಳಿದ್ರು. ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ಕಸ್ತುಂಬಾಲ ಬಲಾನುಜಃ. ಯಾರು ನೀವು ಅಂತ ತಾಯಿ ಕೇಳಿದ್ರು. ಕಸ್ತುಂಬಾಲ ಬಲಾನುಜಃ. ಅಮ್ಮ, ನಾನು ಯಾರು ಅಂತ ಗೊತ್ತಿಲ್ವೇ? ಶ್ರೀ 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 ಬಲರಾಮದೇವರು ಅವರ ತಮ್ಮ ತಾಯಿ. ಯಶೋದೆಯ ಮಗ ಅಂತ ಹೇಳಿಬಿಟ್ರೆ ಯಶೋದೆಗೆ ದೂರು ಕೊಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಬಲರಾಮದೇವರ ತಮ್ಮ ಅಂತ. ಕಿಮಿಹತೆ, ಇಲ್ಲಿಗೇನಕ್ಕೆ ಬಂದಿದ್ದೀಯಾ ಅಂತ ಗೋಪಿಕಾಸ್ತಿ ಕೇಳಿದ್ರು. ಅದಕ್ಕೆ ಹೇಳ್ತಾ ಇದ್ದಾನೆ ಪುಟ್ಟ ಕೃಷ್ಣ, ಅಮ್ಮ, ನಮ್ಮ ಮನೆ ಮುಂದೆ ಎಷ್ಟು ಕಂಬ ಇದೆ? 3 ಕಂಬ ಇದೆ. ನಿಮ್ಮ ಮನೆ ಮುಂದೆ ಎಷ್ಟು ಕಂಬ ಇದೆ? 3 ಕಂಬ ಇದೆ. ನಮ್ಮನೇನೋ ನಿಮ್ಮನೇನೋ ಗೊತ್ತಾಗಿಲ್ಲ, ಹಾಗಾಗಿ ಬಂದ್ಬಿಟ್ಟಿದ್ದೀನಿ. ಮನ್ಮಂದಿರ ಶಂಕಯ, ಹಾಗಾಗಿ ಬಂದ್ಬಿಟ್ಟಿದ್ದೀನಿ. ಯುಕ್ತಂ ತನ್ನವನೀತ ಪಾತ್ರ ವಿವರೇ ಹಸ್ತಂ ಕಿಮರ್ಥಂ ನೆಸೆ. ಅದೆಲ್ಲ ಸರಿ, ನಮ್ಮನೆಗೇನೋ ಬಂದೆ, ಬೆಣ್ಣೆ ಗಡಿಗೆ ಒಳಗೆ ಕೈ ಹಾಕಿದ್ಯಲ್ಲ, ಅದೇನಕ್ಕೆ ಅಂತ ಕೇಳಿದ್ರು. ಅದಕ್ಕೆ ಹೇಳ್ದ ಪುಟ್ಟ ಕೃಷ್ಣ, ಅಮ್ಮ, ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಕರು ಕಾಳವಾಗ್ಬಿಟ್ಟಿತ್ತು. ಕರು ಬಣ್ಣವೂ ಬಿಳಿ, ಬೆಣ್ಣೆಯ ಬಣ್ಣವೂ ಬಿಳಿ. ಹಾಗಾಗ್ಬಿಟ್ಟು ಕರು ಏನಾದ್ರೂ ಈ ಗಡಿಗೆ ಒಳಗೆ ಸೇರ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳಿ ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ ಅಂತ ಕೃಷ್ಣ ಅಂದ ತಕ್ಷಣ ಆ ತಾಯಿ ನೋಡುದು, ಕೃಷ್ಣನ ವದನಾರವಿಂದ ಬಂದು ನೋಡುದು. ಕೃಷ್ಣ, ಅಮ್ಮ, ನಾ ಇನ್ನು ಬರ್ತೇನೆ ಅಂತ ಹೇಳಿ ಹೊರಟ. ಕೃಷ್ಣ, ಹಾಗೆ ಹೋಗ್ಬೇಡ, ನಾನೇ ಬೆಣ್ಣೆ ಕೊಟ್ಟು ಕಳಿಸ್ತೀನಿ, ತಗೊಂಡು ಹೋಗು ಅಂತ ಹೇಳಿ ತಾಯಿನೇ ಬೆಣ್ಣೆ ಕೊಟ್ಟು ಕಳಿಸಿದ್ರು. ಅಂತಹ ಆ ಕೃಷ್ಣನ ಮಾತು ನಮ್ಮನ್ನ ಕಾಪಾಡಿ ಅಂತ ಹೇಳ್ತಾ ಕಥಾಭಾಗವನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಶಲ್ಯ ಉಪಪಾಂಡವರನ್ನ ಹೊಡೆದಿದ್ದಾನೆ. ಉಪಪಾಂಡವರು ಹಿಮ್ಮೆಟ್ಟಿದ್ದಾರೆ. ಇದನ್ನ ನೋಡಿಬಿಟ್ಟು ಸಾತ್ವಿಕ ಯುದ್ಧಕ್ಕೆ ಬಂದ ಶಲ್ಯ, ಏನು ಪರಾಕ್ರಮವೋ ನಿನ್ನದು? ಹೊರಗುಡಿಯ ಸೊಂಪಿನ ಮೈ
ಶಲ್ಯ, ಏನು ಪರಾಕ್ರಮವೋ ನಿನ್ನದು, ಎಂತಹ ವೀರನೋ ನೀನು. ಮಕ್ಕಳೆಲ್ಲ ಹೊಡೆದು ಬಿಟ್ಟಿಯಲ್ಲೋ, ಮಕ್ಕಳನ್ನ ಹೊಡೆದು ಪರಾಕ್ರಮವನ್ನು ಮೆರೆದಿಯಲ್ಲೋ. ನಿನ್ನ ಪರಾಕ್ರಮವನ್ನು ಏನು ಅಂತ ಹೇಳೋದು, ನಿನಗೆ ತೊಡರು ಎಡಗಾಲಲ್ಲಿದೆ ಅಂತ ಕವಿ ವಾಕ್ಯ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ತೊಡರು ಎಡಗಾಲಲ್ಲಿದೆ ಅಂತಂದ್ರೆ ಹೆಂಗಳೆಯರ ಹಾಗೆ ಎಡಗಾಲಿಗೆ ಗೆಜ್ಜೆಯನ್ನು ಕಟ್ಕೊಂಡಿದ್ಯಾ, ಹಾಗಾಗಿ ಮಕ್ಕಳನ್ನು ಹೊಡೆದಿದ್ಯಾ ಅಂತ ಒಂದರ್ಥ. ಇನ್ನೊಂದರ್ಥದಲ್ಲಿ ವೀರರಿಗೆ ವೀರರು ಅಂತ ಹೇಳಿ ಖಡ್ಗವನ್ನು ಹಾಕ್ತಾರೆ ಎಡಗಾಲಿಗೆ. ಆ ಖಡ್ಗವನ್ನು ನೀನು ಕೊಟ್ಟು ಬಿಡ್ತೀನಿ, ಅದನ್ನ ಬಳೆ ಹಾಗೆ ಕೈಗೆ ಹಾಕೊಂಡ್ಬಿಡು, ಇದು ನಿನಗೆ ಹೊಂದತ್ತೆ. ಮಕ್ಕಳ ಮೇಲೆ ಯುದ್ಧವನ್ನ ಮಾಡ್ತೀಯಲ್ಲೋ, ನೋಡೋ ಸಾತ್ಯಕಿ ಬಂದಿದ್ದೇನೆ ನೋಡು ಅಂತ ಹೇಳಿ ವೀರ ಸಾತ್ಯಕಿ ಏಕಾಂಗಿಯಾಗಿ ಒಬ್ಬನೇ ಆ ಶಲ್ಯನ ರಥವನ್ನು ತಡಿತಾನೆ. ಆ ಯುದ್ಧದ ಒಂದು ವಿಷ ಮೈಗೆ ಏರ್ಬಿಟ್ಟಿದೆ, ರೋಮಾಂಚನವಾಗ್ತಾ ಇದೆ. ಆ ರೋಮಾಂಚನದಲ್ಲಿ ವೀರ ಸಾತ್ಯಕಿ ಒಬ್ಬನೇ ಶಲ್ಯನನ್ನ ತಡೆದ. ಶಲ್ಯ ನೋಡ್ತಾನೆ, ಸಾತ್ಯಕಿ ಯಾದವ ಬಂದು ನಿಂತಿದ್ದಾನೆ. ಸಾತ್ಯಕಿ ಯಾದವರು ಬಾಯಿ ಬಡಕರು ಅಂತ ಕೇಳಿದ್ದೆ, ಈಗ ನಿಜವಾಗಿಬಿಡ್ತು. ಬಾಯಿ ಬಳಿಕರು ಯಾದವರು, ಬಾಯಿ ನಿನಗೆಲ್ಲಿಯದು, ಸುಭಟರಿಗೆ ಆಯುಧದ ಸಿಂಗಾರವ, ಮೇಲ್ಕಾಲನೆ ಪುರವ, ಸಾಯಕವ ಹಿಡಿಸಾಕು, ಸೋಲದ ತಾಯಿವನೆ ನಿನಗಿದಿರಲಿದೆ, ನಿನ್ನ ಯತವ ತಾನರಿಯನೆ ಎನ್ನುತ್ತ ಓಂದೆಡೆಗೆ ತೆಚ್ಚ. ಸಾತ್ಯಕಿ ಯಾದವರು ಬಾಯಿ ಬಡಕರು ಅಂತ ಕೇಳಿದ್ದೆ, ಅನುಭವಕ್ಕೂ ಬಂದ್ಬಿಡ್ತು. ಏನೋ ನಿನ್ನ ಬಾಯಿ ಬಡಕತನ ಎಷ್ಟು ಚೆನ್ನಾಗಿದೆ. ಏನಂತೆ, ನಾನು ಕಾಲಿಗೆ ಗೆಜ್ಜೆಯನ್ನು ಕಟ್ಕೊಂಡಿದ್ದೀನಿ. ವೀರರು ಯಾವ ಆಭರಣವನ್ನು ಧರಿಸ್ತಾರೆ ಅಂತ ನಿನಗೆ ಗೊತ್ತಿಲ್ಲವೇ? ವೀರರಿಗೆ ಆಯುಧದ ಸಿಂಗಾರವೋ ಮೇಲ್ಕಾಲನೆ ಬರುವೋ. ವೀರರಿಗೆ ಆಯುಧವೇ ಶೃಂಗಾರ, ಆ ಆಯುಧದಲ್ಲಿ ಶೃಂಗಾರವನ್ನು ಮಾಡಿಕೊಡ್ತಾರೆ ಅಂತ ಒಂದರ್ಥ. ಇನ್ನೊಂದರ್ಥದಲ್ಲಿ ಆಯುಧದಲ್ಲಿ ಆದ ಗಾಯಗಳೇ ಶೃಂಗಾರ. ವೀರರಿಗೆ, ಕ್ಷತ್ರಿಯರಿಗೆ ಆಯುಧದಲ್ಲಾದ ಗಾಯಗಳೇ ಶೃಂಗಾರ. ಆ ಶೃಂಗಾರವನ್ನು ನಾನು ಬೇಕಾದಷ್ಟು ಮಾಡ್ಕೊಂಡಿದ್ದೀನಿ ಅಂತ. ರಾಜಸ್ಥಾನದಲ್ಲಿ ಒಬ್ಬ ರಾಜ ಯುದ್ಧಕ್ಕೆ ಹೊರಟ. ರಾಣಿ ವೀರ ತಿಲಕವನ್ನು ಇಡಬೇಕು. ಎರಡು ಕಣ್ಣಲ್ಲೂ ಧಾರಾಕಾರವಾಗಿ ನೀರು ಸುರಿದಿದೆ ರಾಣಿಯ ಕಣ್ಣಲ್ಲಿ. ರಾಜ ಹೇಳ್ದ, ಅಳಬೇಡ, ಬರ್ತಾ ನಿನಗೆ ಆಭರಣಗಳನ್ನೆಲ್ಲ, ಶತ್ರುರಾಜರ ಆಭರಣಗಳನ್ನೆಲ್ಲ ತಂದು ಕೊಡ್ತೇನೆ ಅಂತ. ಆಗ ರಾಣಿ ಹೇಳದಂತೆ, ವೀರಕ್ಷತ್ರಾಣಿ, ಪ್ರಭು, ನಾನು ಕ್ಷತ್ರಾಣಿಯಾಗಿ ಈ ಲೋಹದ ಆಭರಣಗಳಿಗೆ ಆಸೆ ಪಡ್ತೇನೆ. ನನಗೆ ನಿಜವಾಗಿಯೂ ಆಸೆ ಇರೋದು ಆಯುಧದ ಆಭರಣಗಳು, ಅದನ್ನು ಪಡ್ಕೊಂಬನ್ನಿ ಸಾಕು ಅಂತ ಕ್ಷತ್ರಾಣಿ ಹೇಳದಂತೆ. ವೀರರಿಗೆ ಆಯುಧಗಳಲ್ಲಾಗುವ ಗಾಯಗಳೇ ಆಭರಣಗಳು, ಅದು ನನಗೆ ಬೇಕಾದಷ್ಟು ಆಗಿದೆ, ನೋಡು ನನ್ನ ಪರಾಕ್ರಮವನ್ನು ನೋಡು ಅಂತ ಹೇಳಿಬಿಟ್ಟು ಶಲ್ಯ ಸಾತ್ಯಕಿ ಮೇಲೆ ಬಾಣ ಪ್ರಯೋಗವನ್ನು ಮಾಡ್ತಾನೆ. ಅಷ್ಟೂ ಬಾಣಗಳನ್ನು ಸಾತ್ಯಕಿ ಕಡಿದು ಹಾಕಿಬಿಟ್ಟು ಮತ್ತೆ ಶಲ್ಯನಿಗೆ ಹೇಳ್ತಾ ಇದ್ದಾನೆ, ಸ್ವಾಮಿ ತಾವೇನಂದ್ರಿ, ನಾವು ಬಾಯಿ ಬಡಕರು, ನೀವು ಮಹಾಪರಾಕ್ರಮಿಗಳು ಅಂತ ಅಂದ್ರಿ ಅಲ್ವೇ? ಬಾಯಿ ಬಡಿಕರು ನಾವು, ನೀ ಗರುವಾಗಿ ಕಾರನು, ಬೈವ ಬಿರುದಿನ ಬಾಯ ನೋಡ ಎನ್ನುತ್ತ ತೋಡಿಗೆ ತೆರವುಗೊಡದೆಸಲು, ಸಾಯಕದ ಹೊದೆ ಹಲವು ಶಲ್ಯಗೆ ಬೀಯವಾದವು, ಬಳಿಕ ಕೌರವರ
ಬಾಯಿ ಬಡಿದ್ರು, ನೀವು ಪರಾಕ್ರಮಿಗಳು. ಆದರೆ ಬಿರುದಿನ ಬಾಯಿ ನಿಮ್ಮದೇ ಆಗ್ಬಿಡುತ್ತಲ್ಲ ಅಂತ. ಬಾಯಿ ಬಡಕರಾದವರು ನಾವು ಮಾತಾಡಬೇಕು, ನೀವೇ ಮಾತಾಡ್ತಿದ್ದೀರಲ್ಲ ಅಂತ. ತಿಮ್ಮನಿಗೆ ಒಬ್ಬ ಹೇಳ್ದ, ದನ ನೀನು ಗುದ್ದು ಬಿಡ್ತೀನಿ ಅಂತ. ಆಗ ತಿಮ್ಮ ಹೇಳ್ದ, ಸ್ವಾಮಿ ನಾನು ದನ ನೀವು ಗುದ್ದೋದ? ನಾನೇ ಗುತ್ತೀನಿ ಇಂದ. ದನ ಅಂದ್ರೆ ನಾನೇ ಗುತ್ತೀನಿ ಇಂದ. ಹಾಗೆ ಏನು ವ್ಯಂಗ್ಯವನ್ನು ಕುಮಾರ ಬೆಳೆಸತ್ತ ಇದ್ದಾನೆ ನೋಡಿ. ಬಾಯಿ ಬಡಕರು ನಾವಾದ ಮೇಲೆ ನಾವು ಮಾತಾಡಬೇಕು, ನೀವು ಬಾಯಿ ಬಡಕರು ಅಲ್ಲ ಅಂತಲೇ ಮಾತಾಡ್ತಿದ್ದೀರಿ ಅಂತ. ಒಂದು ಪ್ರವಚನಕ್ಕೆ ಹೋಗಿದ್ದೆ, ಎದ್ದು ನಿಂತರು. ನೋಡಿ, ನಾನು ಯಾವತ್ತೂ ಮಾತಾಡೋಲ್ಲ, ಕೆಲಸ ಹೆಚ್ಚು, ನಾ ಎಲ್ಲೂ ಮಾತಾಡಿಲ್ಲ. ನಾನು ಈಗಿನ್ನೂ ಬೆಂಗಳೂರಿಗೆ ಹೋಗಿದ್ದೆ, ಅಲ್ಲೂ ಮಾತಾಡಿಲ್ಲ. ಮೊನ್ನೆ ಮೈಸೂರಿಗೆ ಹೋಗಿದ್ದೆ, ಅಲ್ಲೂ ಮಾತಾಡಲಿಲ್ಲ. ಹೋದ ವಾರ ಅಮೆರಿಕಕ್ಕೆ ಹೋಗಿದ್ದೆ, ಅಲ್ಲೂ ಮಾತಾಡಲಿಲ್ಲ. ಅದನ್ನು ಹೋದ ವಾರ ನ್ಯೂಯಾರ್ಕ್ಗೆ ಹೋಗಿದ್ದೆ, ನಾ ಅಲ್ಲೂ ಮಾತಾಡಲಿಲ್ಲ ಅಂತ ಹೇಳಿ 1.5 ಗಂಟೆ ಮಾತಾಡ್ತೀನಿ. ಹಾಗೆ ನಾವು ಬಾಯಿ ಬಡಕರ ಅಲ್ಲ ಅಂತಲೇ ನಿಮ್ಮ ಬಿರುದಿನ ಬಾಯನ್ನ ನೀವು ತೋರಿಸ್ಬಿಟ್ರಲ್ಲ, ನೀವು ಎಂಥ ಪರಾಕ್ರಮಿಗಳು ಅಂತ ಇದರಲ್ಲೇ ಗೊತ್ತಾಯಿತು ಅಂತ. ಏನು ಸಾತ್ಯಕಿ ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ, ತೋಟಿಗೆ ತೆರವು ಕೊಡದೆ, ಪ್ರತಿಸ್ಪರ್ಧೆಗೆ ಅವಕಾಶವನ್ನೇ ಕೊಟ್ಟಿಲ್ಲ. ಹಾಗೆ ಬಾಣ ಪ್ರಯೋಗವನ್ನ ಸಾತ್ಯಕಿ ಮಾಡಿಬಿಟ್ಟ. ಶಲ್ಯನು ಕೂಡ ಪ್ರಯತ್ನವನ್ನು ಮಾಡಿದ ಕರೆಯೋದಕ್ಕೆ. ಸಾಯಕಲೆ ಹೊದೆ ಹಲವು ಶಲ್ಯಗೆ ಬಿಗಿಯಬಾರದು. ಶಲ್ಯನ ಹಲವಾರು ಹೊದೆ ಅಂದ್ರೆ ಬತ್ತಳಿಕೆ, ಹಲವಾರು ಬಾಣದ ಬತ್ತಳಿಕೆ ಖಾಲಿಯಾಗಿ ಹೋಗ್ಬಿಡ್ತು. ಶಲ್ಯನಲ್ಲಿ ಬಾಣವೇ ಉಳಿಲಿಲ್ಲ. ಈ ಸಂದರ್ಭವನ್ನು ನೋಡಿಬಿಟ್ಟು ಸಾಧಾರಣರಲ್ಲ, ಕೌರವರಾಯನ ತಮ್ಮನಾದಂತಹ ದುಶಾಸನ ನಾನು ಶಲ್ಯನಿಗೆ ಸಹಾಯವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭಕ್ಕೆ ಬಂದುಬಿಟ್ಟು ಶಲ್ಯನಿಗೆ ಆಧಾರವಾಗಿ ನಿಂತ್ಕೊಂಡ. ಸಾತ್ಯಕಿಗೂ ಮತ್ತೆ ದುಶಾಸನಿಗೂ ಇಬ್ಬರಿಗೂ ಬಹಳ ಜೋರಾಗಿ, ಬಹಳ ಭೀಕರವಾಗಿ ಯುದ್ಧ ನಡೀತಿದೆ. ಇಬ್ಬರ ರಥವು ಹಾಳಾಗಿ ಹಳಸಿ ಹೋಗುತ್ತೆ. ಇಬ್ಬರು ಕೈಗೆ ಯುದ್ಧವನ್ನು ಶುರು ಮಾಡೋಣ. ದುಶ್ಯಾಸನ ಹಾಗೆ ಕೌರವರ ಸೈನ್ಯವನ್ನು ನೋಡಿ ಸನ್ನೆ ಮಾಡಿಬಿಡ್ತಾನೆ. ಮಾಡಿದ ತಕ್ಷಣವೇ ಕೇಳಬೇಕೆ, ದುಶ್ಯಾಸನಿಗಿದ್ದಂಥ ಎಲ್ಲ ಕರಗತವಾಗಿರುತ್ತೆ. 10,000 ಜನ ರಥಿಕರು ಸಾತ್ಯಕಿಯನ್ನು ಒಳಗು ಮಾಡ್ಕೋಬೇಕು, ಸಾತ್ಯಕಿಯನ್ನು ಬಂಧಿಸಿಬಿಡಬೇಕು ಅಂತ ಹೇಳಿಬಿಟ್ಟು 10,000 ರಥಿಕರು ಸಿದ್ಧವಾಗಿರ್ತಾರೆ. ಇದನ್ನು ನೋಡ್ತಾ ಇದ್ರು ನಕುಲ ಸಹದೇವರು. ಓಹೋ, ಈಗ ನಾವು ಹೋಗದೆ ಹೋದರೆ ಸಾತ್ಯಕಿಯನ್ನು ಕಳ್ಕೋಬೇಕಾಗತ್ತೆ ಅಂತ ಹೇಳಿ ಬಹಳ ವೇಗದಿಂದ ಸಾತ್ಯಕಿಯ ಸಹಾಯಕ್ಕೆ ನಕುಲ ಸಹದೇವರು ಹೋದರು. ದುಶ್ಯಾಸನ ನೋಡಿದ ನಕುಲ ಸಹದೇವರನ್ನ ನೋಡಿ ಅವರ ಮೇಲೂ ಬಾಣ ಪ್ರಯೋಗವನ್ನ ಮಾಡ್ತಾ ಇದ್ದಾನೆ. ತೆಗೆಸಿದನು ಸಾತ್ಯಕಿಯನು ಜಗುಳಿದನು ಕಲಿನ ಕುಲ ರಥವಾಜಿಗಳ ಜೋಡಣೆ ಬಿಚ್ಚಿ ರಘುತವ ದೊಗಡಿಸಲು ಸಹದೇವ ನೆಚ್ಚನು ನಿನ್ನ ನಂದನನ. ತೆಗೆಸಿದನು ಸಾತ್ಯಕಿಯನು. ಸಾತ್ಯಕಿ ಯುದ್ಧವನ್ನು ಬಿಟ್ಟು ಹಿಂದಿರುಗಬೇಕು, ಹಾಗೆ ಯುದ್ಧವನ್ನು ಮಾಡಿಬಿಟ್ಟ. ಮತ್ತೆ ಬಿಡಲಿಲ್ಲ. ನಕುಲನ ಮೇಲೆ ಬಾಣವನ್ನು ಬಿಡ್ತಾ ಇದ್ದಾನೆ. ನಕುಲನ ಧ್ವಜ ಹೋಯ್ತು, ರಥ ಹೋಯ್ತು, ಸಾರಥಿ ಹೋದ, ಎಲ್ಲವೂ ಹೋಯ್ತು. ರಘುತವನ್ನ ಕಾಲ್ಬಿಟ್ಟ ನಕುಲ. ಜಗುಳಿದನು, ಹಾಗೆ ಜಾರಿ ಸಹದೇವ ನಕುಲ ಹಿಂದಕ್ಕೆ ಸರಿದು ಬಿಟ್ಟ. ಈಗ ಸಹದೇವ ದುಶ್ಯಾಸನನ ಒಡನೆ ಯುದ್ಧವನ್ನ ಮಾಡ್ತಾ ಇದ್ದಾನೆ. ಆದರೂ ದುಶ್ಯಾಸನ ಬಿಡಲಿಲ್ಲ. ಸಹದೇವನ ಮೇಲೂ ತೀಕ್ಷ್ಣವಾದ ಬಾಣಗಳನ್ನು ಬಿಡ್ತಾ ಇದ್ದಾನೆ. ಸಹದೇವನ ಕವಚದ ಚಿಪ್ಪು ಎಣ್ಣೆಸೆಗೆ ಹರಿದು ಹೋಗ್ತಂತೆ. ಸೀಳಿ ಹರಿದು ಹೋಗ್ಬಿಡ್ತು. ಹರಿದು ಹೋದ ತಕ್ಷಣ ಈ ಕಥೆಯನ್ನೆಲ್ಲ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದ. ಯಾವಾಗ ದುಶ್ಯಾಸನ ಸಹದೇವನನ್ನು ಹೊಡೆದ ಅಂತ ಕೇಳ್ಬಿಟ್ಟು ಬಹಳ ಸಂತೋಷವಾಗ್ಬಿಡ್ತು. ಸಿಂಹಾಸನದಿಂದ ಮೇಲಕ್ಕೆ ಎದ್ಬಿಟ್ಟಾವ ಚಪ್ಪಾಳೆ ತಡ್ತಾ. ಆಗ ಸಂಜಯ ಹೇಳ್ದ, ಸ್ವಾಮಿ ತಡೀರಿ, ಸಹದೇವ ಸಾಧಾರಣವಲ್ಲ. ನೊಣ ಊರಿದ್ರೆ ಸಹದೇವನಿಗೆ ನೋವಾಗುತ್ತೆ. ನೋವನೇ ನೊಣವೂರಿದರೆ ಸಹದೇವನು ಎಲವೋ ನಿನ್ನ ಕೊಂದಡೆ
ನೊಣ ಊರಿದ್ರೆ ಸಹದೇವನಿಗೆ ನೋವಾಗ್ತಿ. ಎಂತಹ ಪರಾಕ್ರಮಿ ಸಹದೇವ! ಮತ್ತ ಬಿಲ್ಲನ್ನು ಹಿಡಿದ, ಬಾಣವನ್ನು ಹೂಡಿದ, ವೇಗದಿಂದ ಯುದ್ಧವನ್ನು ಮಾಡಿದ. ಪ್ರಭು, ನಿಮ್ಮ ಮಗ ದುಶ್ಯಾಸನ ಎಲ್ಲವೂ ಹೋಯಿತು. ಸಾರಥಿ, ರಥ, ಧ್ವಜ, ಕುದುರೆಗಳು ಅಷ್ಟೂ ಹೋಗ್ಬಿಡ್ತು. ಸುಮ್ಮನೆ ಹೀಗೆ ನಗನಗುತ್ತಾ ನಿಂತ. ನೋಡ್ದ ಸಹದೇವ, ಹೆದರಬೇಡಪ್ಪ, ಹೆದರಬೇಡ, ನಿನ್ನನ್ನು ಹೊಡೆಯೋದಿಲ್ಲ. ನಿನ್ನನ್ನೇನಾದರೂ ಹೊಡೆದು ಬಿಟ್ರೆ ನಮ್ಮ ಅಣ್ಣನ ಭೀಮಸೇನನ ಪ್ರತಿಜ್ಞೆ ತಪ್ಪಿಬಿಡುತ್ತೆ. ನಮ್ಮ ಅಣ್ಣ ಪ್ರತಿಜ್ಞೆಯನ್ನು ಮಾಡಿದ್ದಾನೆ, ನಿನ್ನನ್ನು ಸೀಳಿಬಿಟ್ಟು ನಿನ್ನ ಕರುಳನ್ನ ಬಗೆದು ದ್ರೌಪದಿಗೆ ಮುಗಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ನಿನ್ನ ತಲೆಯ ಮೇಲೆ ನಮ್ಮ ಅಣ್ಣನ ಹೆಸರಿದೆ, ಹಾಗಾಗಿ ನಿನ್ನನ್ನು ಕೊಲ್ಲೋದಿಲ್ಲ. ಹೋಗು, ಓಡ್ ಹೋಗು, ಪರವಾಗಿಲ್ಲ, ನಿನಗೆ ಪ್ರಾಣ ಭಿಕ್ಷೆಯನ್ನು ಕೊಟ್ಟಿದ್ದೀನಿ, ಓಡ್ ಹೋಗು ಅಂತ ದುಶ್ಯಾಸನ ಹೇಳಿದ. ಸ್ವಾಮಿ, ಓಡೋದಕ್ಕೆ ನೀವೇನು ಹೇಳ್ಕೊಡ್ಬೇಕಾಗಿಲ್ಲ, ಅದೆಲ್ಲ ನನಗೆ ಚೆನ್ನಾಗಿ ಬರುತ್ತೆ ಅಂತ ಓಡ್ದ. ಅದು ಸರಿಯಾಗಿ ಹೇಳಿದ್ದಾನೆ. ಕವಿನೂ ಹೇಳ್ತಾ ಇದ್ದಾನೆ, ಜೀವಗಳ್ಳರ ದೇವ. ಬರೀ ಜೀವಗಳ್ಳ ಅಲ್ಲ ಅವನು, ಜೀವಗಳ್ಳರ ದೇವರ 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 ದೇವ. ಸರಿ ಕಾಲ ಬುದ್ಧಿಯನ್ನು ಹೇಳಿದ, ಆ ಕಡೆಯಿಂದ ಓಡೇ ಹೋಗುದು. ಈ ಯುದ್ಧವನ್ನೆಲ್ಲ ಸೇನಾಧಿಪತಿ ಕರ್ಣ ತಾನೆ. ಕರ್ಣ ನೋಡ್ತಾ ಇದ್ದ, ಓಹೋ, ನಮ್ಮ ಯುವರಾಜನವರಿಗೂ ಯುದ್ಧ ಬಂದುಬಿಡ್ತು, ಈಗ ನಾನು ಸುಮ್ಮನಿರಬಾರ್ದು. ಈ ಸ್ವಾಮಿದ್ರೋಹರನ್ನ, ಕವಿ ಪದಪ್ರಯೋಗವನ್ನು ಮಾಡೋದನ್ನು ನೋಡಬೇಕು. ಈ ಸ್ವಾಮಿದ್ರೋಹರು ಪಾಂಡವರು ನನ್ನ ದ್ರೋಹಿಗಳಲ್ಲ, ಇವರು ನನ್ನ ಸ್ವಾಮಿಯಾದಂತಹ ದುರ್ಯೋಧನನ ದ್ರೋಹಿಗಳು. ಇವರನ್ನ ಸುಮ್ಮನೆ ಬಿಟ್ಟರೆ ಇನ್ನಾಗೋದಿಲ್ಲ, ಒಮ್ಮೆ ನೋಯಿಸಬೇಕು ಅಂತ ಹೇಳಿಬಿಟ್ಟು ವೀರ ಕರ್ಣ ಯುದ್ಧಕ್ಕೆ ಸಿದ್ಧನಾಗಿ ನಿಂತು ಬಂದುಬಿಟ್ಟು ಹೇಳ್ತಾ ಇದ್ದಾನೆ, ಸಾರು ನೀ ಸಹದೇವ. ಸಹದೇವ, ಹೋಗ್ಬಿಡಪ್ಪ, ನಿನ್ನ ಕಥೆ ಮುಗೀತು, ಸುಮ್ಮನೆ ನನ್ನ ಬಳಿ ಯುದ್ಧವನ್ನು ಮಾಡಬೇಡ, ಸಾರು ನೀನು. ಸಾರು ನೀ ಸಹದೇವ, ಜಗದ ವಿಚಾರಿ ಇವನೀ ಕರ್ಣನು, ಇವನ ದೊಠಾರಿಸುವ ನಾಲಗೆಯ ಕೊಯ್ಲಿಗೆ ಶಸ್ತ್ರವಿವೆಯನುತ ಸಾರಥಿಯ ಬೋಳೈಸಿ ಚಾಪದ ನಾರಿಯನು ದನಿ ಮಾಡಿ ನಕುಲನು ಉದಾರ ಕರ್ಣನ ಮುಟ್ಟಿ ಬಂದನು, ಚಾಚಿದನು ರಥವ. ಕರ್ಣ ಹೇಳಿದ, ಸಹದೇವ ಬೇಡಪ್ಪ, ಹೋಗ್ಬಿಡು ಅಂತ ಹೇಳಿದ. ನಕುಲ ಕೇಳಿಸ್ಕೊಳ್ತಾ ಇದ್ದ, ಅಣ್ಣ ಸಹದೇವ ಹೋಗ್ಬಿಡು, ಈ ಸರದಿ ನನ್ನದು. ಈ ಕರ್ಣನ ಹೇಗೆ ಬೇಕೋ ಹಾಗೆ ನಲಿಯುವಂತಹ ಈ ನಾಲಿಗೆಯನ್ನು ಕತ್ತರಿಸೋದಕ್ಕೆ ಒಳ್ಳೆ ಶಸ್ತ್ರಗಳು ನನ್ನ ಬಳಿಯಲ್ಲಿದೆ. ಸಹದೇವ, ಈ ಸರದಿ ನನ್ನದು, ನೀನು ಸರಿ ಅಂತ ಹೇಳಿಬಿಟ್ಟು ಸಾರಥಿಯನ್ನ ಸಮಾಧಾನವನ್ನು ಮಾಡಿಬಿಟ್ಟು ಚಾಪದ ನಾರಿಯನ್ನು ದನಿ ಮಾಡಿ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಚಾಪ ಅಂದ್ರೆ ಬಿಲ್ಲು, ಅದರ ನಾರಿ ಅಂದ್ರೆ ಅದಕ್ಕೆ ಕಟ್ಟಿರುವಂತಹ ಅದರ ಕಟ್ಟಿರುವಂತಹ ಹುಡಿ, ಅದನ್ನ ದನಿಯನ್ನು ಮಾಡಿಬಿಟ್ಟು ಬಿಲ್ಲು ಸರಿಯಾಗಿದೆಯಾ ಅಂತ ನೋಡ್ಕೊಂಡ್ಬಿಟ್ಟು ನಕುಲ ಬಂದನಂತೆ. ನಕುಲ ಹೇಗೆ ಬಂದ ಅಂತ ಕವಿ ಹೇಳ್ತಾ ಇದ್ದಾನೆ, ಉದಾರ ಕರ್ಣನ ಮುಟ್ಟಿ ಬಂದನು ಅಂತ. ಉದಾರ ಕರ್ಣನ ಮುಟ್ಟಿ ಬಂದನು ಅಂದ್ರೆ ಮೂರರ್ಥ. ಉದಾರ ಅಂದ್ರೆ ಘನತೆ ಯೋಗ್ಯತೆ ಇರೋನು ಅಂತ ಒಂದರ್ಥ, ಅಂತಹ ಕರ್ಣನನ್ನು ಮುಟ್ಟಿ ಬಂದ ಅಂತ. ಇನ್ನೊಂದರ್ಥದಲ್ಲಿ ಉದಾರ ದಾನಶೂರ ಕರ್ಣ, ಕೇಳಿದ್ದನ್ನು ಕೊಟ್ಟು ಬಿಡ್ತಾನೆ. ಒಮ್ಮೆ ಕರ್ಣ ಕೂತಿದ್ದ, ಸುಮಾರು ಬೆಳಗ್ಗೆ 6 ಗಂಟೆ, ಅವನಿಗೆ ಸ್ನಾನಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ರು. ಎಡಗೈಯಲ್ಲಿ ಚಿನ್ನದ ಪಾತ್ರೆಯಲ್ಲಿ ಒಳ್ಳೆ ಗಂಧದ ಎಣ್ಣೆಯನ್ನು ಇಟ್ಕೊಂಡಿದ್ದ. ಸೇವಕರು ಅವನ ಮೈಗೆಲ್ಲ ಎಣ್ಣೆಯನ್ನು ಲೇಪನ ಮಾಡ್ತಿದ್ರು. ಒಬ್ಬ ಬ್ರಾಹ್ಮಣ ಬಂದ, ಸ್ವಾಮಿ ಬಹಳ ಕಷ್ಟದಲ್ಲಿದ್ದೀನಿ, ಏನಾದರೂ ಸಹಾಯವನ್ನು ಮಾಡಿ ಅಂತಂದ. ತಕ್ಷಣ ಎಡಗೈಯಲ್ಲಿರುವ ಪಾತ್ರೆಯನ್ನು ಹಾಗೆ ಕೊಡಬೇಕು. ಆ ಬ್ರಾಹ್ಮಣ ಕೇಳ್ತಾನೆ, ಪ್ರಭು, ಕೇಳೋರು ಯಾವಾಗಲೂ ಕೆಳಗಿರ್ತಾರೆ ಎನ್ನುವುದು ನಿಜ, ಇಷ್ಟು ಕೆಳಗಾಗುತ್ತೆ, ಹೀಗೆ ಅಪಮಾನವನ್ನು ಮಾಡಬಹುದೇ? ಕೇಳಕ್ಕೆ ಬಂದಿದ್ದೀನಿ ಅಂತ ಒಂದೇ ಕಾರಣದಿಂದ ಇಷ್ಟು ಅಪಮಾನವನ್ನು ಮಾಡಬಹುದೇ? ಎಡಗೈಯಲ್ಲಿ ಯಾರಾದರೂ ದಾನವನ್ನು ಕೊಡ್ತಾರೆಯೇ? ಇದೇನು ಪ್ರಭು ನೀವು ಮಾಡಿದ್ದು ಅಂತ ಹೇಳ್ದ. ಅದಕ್ಕೆ ಕರ್ಣ ಹೇಳ್ತಾನೆ, ಸ್ವಾಮಿ, ಆ ಉದ್ದೇಶದಿಂದ ಮಾಡಲಿಲ್ಲ, ನಿಮ್ಮನ್ನು ನೋಯಿಸಬೇಕು, ಅಪಮಾನಿಸಬೇಕು ಅನ್ನೋ ಉದ್ದೇಶವಿಲ್ಲ. ದಾನ ಕೊಡಬೇಕು ಅಂತ ಮನಸ್ಸಿಗೆ ಬಂದ ತಕ್ಷಣ ದಾನವನ್ನು ಕೊಟ್ಬಿಡ್ಬೇಕು. ಇಲ್ಲೇ ಹೋದ್ರೆ ಸ್ವಲ್ಪ ಸಮಯ ಆಗ್ಬಿಟ್ಟು ಮನಸ್ಸು ಬದಲಾಗ್ಬಿಡುತ್ತೋ ಏನೋ, ಎಡಗೈಯಲ್ಲಿರೋದು ಬಲಗೈಗೆ ಬರಬಾರ್ದು,
ಹಾಗಾಗಿ ತಕ್ಷಣವೇ ನಿನಗೆ ಕೊಟ್ಬಿಟ್ಟಿದ್ದೀನಿ, ದಯಮಾಡಿ ಕ್ಷಮಿಸಬೇಕು ಅಂತ ಕೇಳ್ಕೊಂಡ. ಅಂತಹ ಉದಾರನಾದಂತಹ ಕರ್ಣ ಅಂತ ಇನ್ನೊಂದರ್ಥ. ಇನ್ನೊಂದರ್ಥದಲ್ಲಿ ಯುದ್ಧದಲ್ಲೂ ಉದಾಹರಣೆ, ಯುದ್ಧದಲ್ಲೂ ಚಿಕ್ಕತನವನ್ನು ಮಾಡೋದಿಲ್ಲ. ಯಾರಾದರೂ 2 ಬಾಣವನ್ನು ಕೊಡಿದ್ರೆ ಕರ್ಣನಿಗೆ ಉದಾರವಾಗಿ ಈ 8 ಬಾಣವನ್ನೇ ತಿರ್ಗಾ ಹೊಡಿತಾನೆ ಇವ. ಅಷ್ಟು ಯುದ್ಧದಲ್ಲೂ ಉದಾರ ಇವ ಅಂತ ಹೇಳಿ 3 ಅರ್ಥದಲ್ಲಿ ಕವಿ ಏನು ಚೆನ್ನಾಗಿ ಪದಪ್ರಯೋಗವನ್ನು ಮಾಡಿದ್ದಾನೆ. ಉದಾರ ಕರ್ಣನನ್ನ ಮುಟ್ಟುಬಿಟ್ಟು ಬಂದ ಯುದ್ಧ ಮಾಡೋದಕ್ಕೆ ನಕುಲ ಬಂದ. ಕರ್ಣ ನೋಡ್ತಾನೆ, ನಕುಲ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಓಹೋ ಹೋ ಹೋ ಹೋ, ಯಾರಿರೋ? ಓಹೋ, ನಕುಲ ಮಹಾಪ್ರಭುಗಳೇ. ಆರಿವರು ನಕುಲಾಂಕರೇ, ಜಂఝಾರತನವೇ ನಮ್ಮೊಡನೆ. ನೀವಾರು ಪಾಂಡು ಕುಮಾರರೋ, ಮಾದ್ರಿ ಕುಮಾರಕರೋ, ಭಾರ್ಯ ಹವದೆಡೆಗೆ ನಿಮ್ಮನು ಇದಾರು ಬಿಟ್ಟರು ಉಪಾಯದಲ್ಲಿ. ನಿಮಗಾರು ಮುನಿದರು ಶಿವ 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 ಶಿವೆಂದನು ಕರ್ಣ ನಸುನಗುತ್ತ. ಯಾರಿವರು? ನಕುಲಾಂಕರೇ, ನಕುಲ ಮಹಾಪ್ರಭುಗಳು ಯುದ್ಧಕ್ಕೆ ಬಂದ್ಬಿಟ್ಟಿದ್ದಾರೆಯೇ. ಶಿವ 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 ಶಿವ, ಎಂತಹ ಸಾರ್ಥಕವಾದಂತಹ ಹೆಸರನ್ನು ನಿಮಗಿಟ್ಟಿದ್ದಾರೆ. ನಕುಲ, ಕುಲ ಇಲ್ಲದವರು ಅಂತ ಹೇಳಿ ಒಳ್ಳೆಯ ಹೆಸರನ್ನ ನಿಮಗೆ ಇಟ್ಟುಬಿಟ್ಟಿದ್ದಾರೆ. ಅಂದಹಾಗೆ ಮಹಾಪ್ರಭುಗಳು ಪಾಂಡುರಾಜರ ಮಕ್ಕಳು ಅಥವಾ ಕುಂದಿಯ ಮಕ್ಕಳು. ನೋಡಿ ಎಂತಹ ಮಾತನ್ನ ಕರ್ಣ ಹೇಳ್ತಾ ಇದ್ದಾರೆ. ಹೇಳ್ಬಹುದಾ ಈ ಮಾತನ್ನ? ಪಾಂಡು ಕುಮಾರರ ಮಕ್ಕಳು ತಾವು ಮಾದ್ರಿಯ ಮಕ್ಕಳು. ಯಾರ ಮಕ್ಕಳು ಅಂತ ಅದಕ್ಕೆ ನಿಮಗೆ ಕುಲ ಇಲ್ಲ ಅಂತ, ಹಾಗಾಗಿಯೇ ನಿಮಗೆ ನಕುಲ ಅಂತ ಹೆಸರನ್ನ, ಕುಲ ಇದ್ದವರು ಅಂತ ಹೇಳಿ ಸಾರ್ಥಕವಾದ ಹೆಸರನ್ನ ನಿಮಗೆ ಇಟ್ಟಿದ್ದಾರೆ ಅಂತ. ಇಲ್ಲಿ ಹಿಂದೆಯೂ ಕೂಡ ನಕುಲ ಹೇಳ್ದ, ಇವನ ದೊಠಾರಿಸುವ ನಾಲಿಗೆಗೆ ಕೊಯ್ಲಿಗೆ ಅಂತ. ಕುಮಾರವ್ಯಾಸರ ಕರ್ಣನಿಗೆ ಯಾವಾಗಲೂ ಬಾಯಿ ಬಿಗಿಲಿಲ್ಲ. ಅಲ್ಲಿ ವಸ್ತ್ರಾಪಹರಣದ ಸಂದರ್ಭದಲ್ಲಿ ದ್ರೌಪದಿಯ ಬಗ್ಗೆ ಏನೋ ಒಂದು ಮಾತನಾಡ, ಭೀಷ್ಮರ ಬಗ್ಗೆ ಬಾಯಿ ಬಂದಾಗ ಮಾತನಾಡ. ಈಗ ಅದೇ ತನ್ನ ವಾಚಾಟತನವನ್ನು ತೋರಿಸ್ತಾ ಇದ್ದಾನೆ. ನೀವು ಪಾಂಡು ರಾಜರ ಕುಮಾರರೋ ಅಥವಾ ಮಾದರಿ ಕುಮಾರರೋ ಗೊತ್ತಿಲ್ಲ, ಈ ಯುದ್ಧಕ್ಕೆ ನಿಮ್ಮನ್ನ ಯಾರು ಬಿಟ್ಟಿದ್ದಾರಪ್ಪ? ಅಯ್ಯೋ ಅಯ್ಯೋ ಶಿವ ಶಿವ, ನಿಮ್ಮವರಿಗೆ ನಿನ್ನನ್ನು ಕಂಡ್ರೆ ಆಗೋಲ್ಲ ಅನ್ಸುತ್ತೆ. ಯಾಕೆ ಅಂದ್ರೆ ನಿಮ್ಮಂತಹ ಮಕ್ಕಳನ್ನ ಯಾರು ಯುದ್ಧಕ್ಕೆ ಬಿಡ್ತಾರೆ? ಬಹುಶಃ ನಿಮ್ಮಲ್ಲಿಯೇ ನಿಮ್ಮನ್ನು ಕಂಡ್ರೆ ಆಗದೆ ಇರೋರು ಇದ್ದಾರೆ. ನಿಮ್ಮ ಹತ್ರ ಬಂದು ಹೇಳ್ಬಿಟ್ಟಿದ್ದಾರೆ, ನಕುಲ ಮಹಾಪ್ರಭುಗಳು ಸಾಧಾರಣರಲ್ಲ, ಯುದ್ಧಕ್ಕೆ ಹೋಗ್ಬಿಟ್ರೆ ಎಲ್ಲರನ್ನೂ ಬಡ್ದು ಬಿಡ್ತಾರೆ ಅಂತ ನಿಮ್ಮ ಮುಂದೆ ಹೇಳಿದ್ದಾರೆ. ನಿಮ್ಗೆ ಸ್ವಲ್ಪ ಉತ್ಸಾಹ ಹೆಚ್ಚಾಗಿ ಬಂದ್ಬಿಟ್ಟಿದೆ, ಹಾಗಾಗಿ ಯುದ್ಧಕ್ಕೆ ಬಂದ್ಬಿಟ್ಟಿದ್ದೀರಿ. ಇಲ್ಲೇ ಹೋದರೆ ನಿಮ್ಮಂತಹ ಶಿಶುಗಳನ್ನ ಯುದ್ಧಕ್ಕೆ ಯಾರು ಬಿಡ್ತಾರೆ ಅಂತ ವ್ಯಂಗ್ಯ ಮಾಡ್ತಾ ಇದ್ದಾನೆ. ಈ ರಾಜಕೀಯದಲ್ಲಿ ಆಗೋದುಂಟು. ಎದುರಾಗಿ ಏನಾದರೂ ಬಹಳ ಪ್ರಬಲವಾಗಿದ್ದು ಗೆದ್ದೇ ಗೆಲ್ತಾನೆ ಅಂತ ಆಗ್ಬಿಟ್ರೆ ತಮ್ಮೊಳಗೆ ಜಗಳ ಇರುತ್ತಲ್ಲ, ಆಗದೆ ಇರೋದನ್ನು ಯಾರನ್ನೋ ಒಬ್ಬನ ಎಲೆಕ್ಷನ್ ನಿಲ್ಲಿಸ್ಬಿಡೋದು. ಯಾಕೆಂದ್ರೆ ಸೋತಾನಲ್ಲ, ನಾವೇನು ಮಾಡೋ ಅಗತ್ಯವೇ ಇಲ್ಲ, ಎದುರಾಗಿಯೇ ಇವನು ಸೋಲಿಸ್ಬಿಡ್ತಾನೆ ಅಂತ. ಹಾಗೆ ನಿನ್ನನ್ನು ಹೊಗಳಿ ಯುದ್ಧಕ್ಕೆ ಹೋಗು ಅಂತ ಹೇಳ್ಬಿಟ್ಟಿದ್ದಾರೆ. ನೀವು ಬಂದ್ಬಿಟ್ಟಿದ್ದೀರಿ, ನಿಮಗೂ ಯುದ್ಧಕ್ಕೂ ಆಗ ಬರೋದಿಲ್ಲ, ಹೋಗಿ ಬೇಗ ಹೋಗ್ಬಿಡಿ ಅಂತ ಹೇಳಿಬಿಟ್ಟು ಆ ಕರ್ಣ ಏನು ಬಾಣ ಪ್ರಯೋಗವನ್ನು ಮಾಡ್ತಾನೆ ಅಂತಂದ್ರೆ ಪೂರ್ತಿ ಮುಸ್ಕಾಗ್ಬಿಡುತ್ತಂತೆ. ಆ ಮುಚ್ಚಿಗೆಯನ್ನ ಮುಚ್ಚಿದ್ರೆ ಹೇಗಾಗತ್ತೋ ಹಾಗೂ ಸ್ವಲ್ಪವೂ ಜಾಗ ಬಿಡದೆ ಬಾಣ ಪ್ರಯೋಗವನ್ನ ಕರ್ಣ ಮಾಡ. ಏನು ನಕುಲ ಏನು ಸಾಕಾರ ನನಗೆ, ಆ ಮುಚ್ಚಿಗೆಯನ್ನ ತೆಗೆದುಬಿಟ್ಟ. ಬಿಗಿದ ಬಾಣದ ದಟ್ಟಿಯನು, ಬಿಗಿದ ಬಾಣದ ದಟ್ಟಿಯನು ತಳಮಗುಜಿದನು ರಂಬಿನಲ್ಲಿ. ಹೇಳಿಗೆಯ ಮುಚ್ಚಳದೆಗೆರ ಹಾವಿನ ಮೋಲು ಚುಂಬಿಸುತ್ತ ಹೊಗರಲು
ದಟ್ಟಿಯನ್ನು ತಳಮಗುಚಿದನು. ಬಾಣದ ಮುಸುಕನ್ನ ಹಾಕಿದ್ದ ಕರ್ಣ, ಅದರ ತಳವನ್ನು ಮಗುಚುತ್ತಂತೆ. ಎಷ್ಟು ಸಹಜವಾಗಿ ಕವಿ ಹೇಳ್ತಾ ಇದ್ದಾನೆ ಅಂದರೆ, ಈ ಟೇಬಲ್ ಮೇಲೆ ಒಂದು ಮುಸುಕನ್ನು ಹಾಕಿದ್ವಿ ಇಲ್ಲಿ ಇಟ್ಕೊಂಡು, ಅದನ್ನು ಬೇಗ ತೆಗಿಬೇಕು ಅಂದ್ರೆ ಏನು ಮಾಡ್ತೀವಿ? ಹೀಗೆ ಹಿಡಿದು ಆ ಮುಸುಕನ್ನು ಹೀಗೆ ಎಳೆದು ಹಾಕ್ಬಿಡ್ತೀವಿ. ಎಳೆದು ಹಾಕಿದ್ರೆ ಏನಾಗುತ್ತೆ? ಅದರ ತಳ ಮೇಲಕ್ಕೆ ಬಂದ್ಬಿಡುತ್ತೆ. ತಳ ಮೇಲಕ್ಕೆ ಬರುತ್ತೆ, ಮೇಲ್ಭಾಗ ಕೆಳಗೆ ಹೋಗ್ಬಿಟ್ಟು ಆ ಪರದೆ ಬೀಳುತ್ತೆ. ಹಾಗೆ ಈ ಪರದೆಯನ್ನು ಎಳೆದು ಹಾಕುವಷ್ಟು ಸಲೀಸಾಗಿ ಕರ್ಣನ ಬಾಣದ ಪರದೆಯನ್ನು ತಳ ಮಗುಚಿದ ಅಂತ. ಅಷ್ಟೇ ಸಲೀಸಾಗಿ ತಳದನ್ನ ಮಗಿಸಿಬಿಟ್ಟಿದ್ದಾನೆ. ನೂರಪ್ಪಿನಲ್ಲಿ ಆ ಕರ್ಣನ ರಥಕ್ಕೆ ಬಾಣವನ್ನು ಹೊಡೆದು ಬುಟ್ಟಿಯನ್ನು ತೆಗೆದಂತಹ ಹಾವಿನ ಹಾಗೆ ಝೋಂಪಿಸ್ತಾ ಹುಂಕರಿಸ್ತಾ ಹೊಸ ಮಸೆಯ ಬಾಣಗಳನ್ನು ಹೂಡಿ ಹೊಡಿತಾ ಇದ್ದಾನೆ. ಆ ಬಾಣಗಳ ಕಾವಿಗೆ, ಆ ಬಾಣದ ಡಗೆಗೆ, ಆ ಝಳಕ್ಕೆ ಕರ್ಣ ಮೌನನಾಗಿ ಹೋಗ್ಬಿಟ್ಟ. ಕರ್ಣನಿಗೆ ಏನು ಮಾತಾಡಬೇಕು ಅಂದರೆ ತೋರಿಸ್ತಾ ಇಲ್ಲ. ಹಾಗೆ ಮೌನನಾಗಿ ಒಂದು ನಿಮಿಷ ಇದ್ದ. ಮತ್ತು ಸುಧಾರಿಸ್ಕೊಂಡು ಹೇಳ್ತಾ ಇದ್ದಾನೆ, ನಕುಲ, ಮಗು ಅಂತ ಮಾಡ್ಕೊಂಡಿದ್ದೆ. ಮಗು ಅಲ್ಲ ನೀನು, ಸಾಧಾರಣನಲ್ಲ ನೀನು, ಬಹಳ ಚೆನ್ನಾಗಿ ಯುದ್ಧ ಮಾಡಿದೀಯ. ಅಭಿಮನ್ಯು ಏನು ಮಗುನೇ? ನೋಡೋದಕ್ಕೆ ಮಗು ಅಷ್ಟೇ, ಬಾಲೋಪ್ಯಬಾಲ ಚಾರಿತ್ರ. ಅಭಿಮನ್ಯು ಏನು ಜಾಬಳನೆ? ಅವನೇನು ಮಗುವೆ? ಸಾಧಾರಣನೇ. ನೀವು ಹಾಗೆ ಅಭಿಮನ್ಯುವಿನ ಹಾಗೆ ಬಹಳ ಚೆನ್ನಾಗಿ ಯುದ್ಧ ಮಾಡಿದೆ ಅಂತ ಅಂದರೆ, ಅಭಿಮನ್ಯುವಿನ ಕಡೆಗೆ ಹೇಗೆ ಸೋಲಾಯಿತೋ ನಿನಗೂ ಹಾಗೆ ಆಗತ್ತೆ. ನೋಡೇನು ಯೋಚನೆ ಮಾಡಬೇಡ. ಬಾಳಲಿಪಿ ಸಂಕರುಷ ವಿಪುಲ ಶರಾಳಿ ಇದೆ. ಈ ಕರ್ಣನ ಅಸ್ತ್ರಗಳು ಸಾಧಾರಣ ಅಲ್ಲ. ಬಾಳಲಿಪಿ ಸಂಕರ್ಷ, ಹಣೆಯ ಬರಹವನ್ನು ಒರೆಸುವಂತಹ ತೀಕ್ಷ್ಣವಾದ ಬಾಣಗಳಿದೆ. ನೋಡು, ಕರ್ಣನ ಪರಾಕ್ರಮವನ್ನು ನೋಡೋ ಅಂತ ಹೇಳಿ ವೀರ ಕರ್ಣ ಸಿದ್ಧಾಗಿ ಬಾಣವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ತಾಗಿದವು ನಾಲ್ಕಂಬು, ತಾಗಿದವು ನಾಲ್ಕಂಬು ದೇಹದ ಬೇಗಡೆಯಲಿ, ಎಂಟಂಬುನು ಸುಳಿದುವಾಗ 16 ಹರಿದವು ಮತ್ತೆ ಬಣಿಸಲಿಸಿ, ಸೂಗುರಿಸಿ ಚಂಪಿನಲ್ಲಿ ಮುಂದಕ್ಕೆ ಬಾಗಿ ಬಿದ್ದನು. ಸಾರಥಿಯ ಕೈಲಾಗಿನಲ್ಲಿ ತಿರುಗಿದನು ನಕುಲನು ರಾಜಮೋಹರಕ್ಕೆ. ತಾಗಿದವು ನಾಲ್ಕು ಬಾಣಗಳು ವೇಗವಾಗಿ ಬಂದು ತಾಗಿದವು. ಕೈಗೋ ಕಾಲಿಗೋ ಭುಜದ ಭಾಗಕ್ಕೋ ಎಲ್ಲಕ್ಕೋ ಬಿದ್ದು. 8 ಬೇಗಡೆಯನ್ನು ಮಾಡಿಬಿಡ್ತಂತೆ. 8 ಬಾಣಗಳು ಅವನ ದೇಹದಲ್ಲಿ ರಂಧ್ರವನ್ನು ಮಾಡಿಕೊಂಡು ಹೊರಗಡೆ ಹೋಗ್ಬಿಟ್ಟು ಮತ್ತೆ 16 ಬಾಣಗಳು ಬಂದು ತಾಗಿದವು. ಈ ರೀತಿಯಾಗಿ ಕರ್ಣ ವಿಶೇಷವಾಗಿ ಬಾಣ ಪ್ರಯೋಗವನ್ನು ಮಾಡಿಬಿಟ್ಟ. ಸೋತು ಹೋಗ್ಬಿಟ್ಟ. ನಕುಲ ಪೂರ್ತಿ ಬವಳಿ ಬಂದುಬಿಡ್ತು. ಎಚ್ಚರ ತಪ್ಪೋಯ್ತು. ಪೂರ್ತಿ ಮೂರ್ಛಿತನಾದ. ಹಾಗೆಯೇ ಚೊಂಬಿನಲ್ಲಿ ಮುಂದಕ್ಕೆ ಬಾಗಿ ಬಿದ್ದುಬಿಟ್ಟ. ಸಾರಥಿ ನೋಡಿದ, ಓಹೋ ಕಾಲ ಕೆಟ್ಟೋಗುತ್ತೆ ಅಂತ ಹೇಳಿಬಿಟ್ಟು ತನ್ನ ಚಮತ್ಕಾರದಿಂದ ಆ ರಥವನ್ನು ನಡೆಸಿಬಿಟ್ಟು ರಥವನ್ನು ಹಿಂತಿರುಗಿಸಿಬಿಟ್ಟ. ಕರ್ಣನಿಂದ ದೂರಕ್ಕೆ ಕರ್ಕೊಂಡು ಬಂದಿದ್ದ. ಈಗ ಈ ಮಹಾಯುದ್ಧದಲ್ಲಿ ಇಬ್ಬರ ಕಡೆಯಲ್ಲೂ ವೀರರಿದ್ದರು. ಪಾಂಡವರ ಕಡೆಯಲ್ಲಿ ಶಿಖಂಡಿ, ಧೃಷ್ಟದ್ಯುಮ್ನ ಮುಂತಾದವರೆಲ್ಲ ಇದ್ದರು. ಕೌರವರ ಕಡೆಯಲ್ಲಿ ಕೃಪಾಚಾರ್ಯರು ಮುಂತಾದವರೆಲ್ಲ ಇದ್ದರು. ಇವರಿಗೆಲ್ಲ ಉತ್ಸಾಹ ಬಂದಿತ್ತು. ಈ ಯುದ್ಧವನ್ನು ನೋಡಿಬಿಟ್ಟು ಉತ್ಸಾಹ ಬಂದು ಅವರೆಲ್ಲ ಹೇಳ್ತಾ ಇದ್ದಾರೆ, ಇಂದಿನ ಆಹವ ನಮ್ಮದು. ಇಂದಿನ ಯುದ್ಧ ಅನ್ನೋದು ನಮಗೆ ನಿಮಗೆ ಸೇರಿರೋದು. ಬನ್ನಿ, ಯುದ್ಧಕ್ಕೆ ಬನ್ನಿ ಅಂತ ಹೇಳಿಬಿಟ್ಟು ಚೇಕಿತಾನ ದುರುಳದೃಷ್ಟದ್ಯುಮ್ನ ಅಂತ ಕವಿ ಪದವನ್ನು ಪ್ರಯೋಗ ಮಾಡಿದ್ದಾನೆ. ದುರುಳದೃಷ್ಟದ್ಯುಮ್ನ ಅನ್ನೋ ಬಹುಶಃ ಕರ್ಣರ ಅವಸಾನವಾಗಿದೆಯಲ್ಲ, ಕರ್ಣರ ಅವಸಾನವಾಗಿರೋದ್ರಿಂದ ದುರುಳ ಅನ್ನೋ ಪದವನ್ನು ಉಪಯೋಗಿಸಿರಬಹುದು. ಇವರೆಲ್ಲ ಯುದ್ಧಕ್ಕೆ ಸಿದ್ಧರಾದರು. ಇನ್ನು ಕೃತವರ್ಮ, ಸೌವದ ಮುಂತಾದಂತಹ ಕೌರವ ವೀರರು ಅವರು ಯುದ್ಧಕ್ಕೆ ಸಿದ್ಧರಾದರು. ಭಾರಿಯ ಯುದ್ಧ ಆಹವ ನಡೀತಾ ಇದೆ. ಪಾಂಡವರ ಕಡೆಯ ಮಹಾವೀರರು ಎದುರಾಳಿಯಾದ ದಳಪತಿಯಾದಂತಹ ಕರ್ಣನನ್ನು ಹಿಂದಿಕ್ಕಿ ನುಗ್ಗಿಬಿಟ್ರು. ದಳಪತಿಯ ಹಿಂದಿಕ್ಕಿ ಪಾಂಡವ ಬಲ ಮಹಾರಥರು ರವಣಿಸಿ,
ಪಾಂಡವರ ಕಡೆಯ ಮಹಾವೀರನು ನುಗ್ಗಿಬಿಟ್ರು. ಏನು ಯುದ್ಧವಾಗ್ತಾ ಇದೆ, ಎಷ್ಟು ಆನೆಗಳು ಹೋಗ್ತಾ ಇದೆ, ಎಷ್ಟು ಕುದುರೆಗಳು ಹೋಗ್ತಾ ಇದೆ, ಎಷ್ಟು ರಥಗಳು ಹೋಗ್ತಾ ಇದೆ, ಎಣಿಕೆಗೆ ಸಿಗ್ತಾ ಇಲ್ಲ. ಒಂದೇ ಮಾತಿಂದ ಕವಿ ಯುದ್ಧದ ಭೀಕರತೆಯನ್ನು ಹೇಳಿಬಿಟ್ಟ. ಸೋಲೋದಕ್ಕೆ ಸಾಯೋದಕ್ಕೆ ಅಂಜಿಕೆ ಇದ್ದವರು ಸಾಯ್ತಾ ಇದ್ದಾರೆ, ಹೊಡೆಯೋದಕ್ಕೆ ಹೇಸಿಗೆ ಇದ್ದವರು ಕೊಲೆ ಮಾಡೋದಕ್ಕೆ ಅಂಜದೇ ಇರೋರು ಕೊಲೆ ಮಾಡ್ತಾ ಇದ್ದಾರೆ. ಕೊಲೆ ಮಾಡೋದಕ್ಕೆ ಮಾಡೋದು ಅನಿಸ್ತಾ ಇಲ್ಲ, ಸಾಯೋದಕ್ಕೆ ಅನಿಸ್ತಾ ಇಲ್ಲ. ಆದರೆ ಇದನ್ನೆಲ್ಲ ಹೇಳೋದಕ್ಕೆ ನಮಗೆ ಆಲಸ್ಯ ಬಂದ್ಬಿಡ್ತು. ಎಷ್ಟು ಜನ ಹೊಡೆದ್ರು, ಎಷ್ಟು ಜನ ಹೊಡೆಸ್ಕೊಂಡ್ರು, ಅದನ್ನೆಲ್ಲ ಹೇಳೋದು ಅಷ್ಟರಲ್ಲಿ ನಮಗೆ ಆಲಸ್ಯ ಬಂದ್ಬಿಡ್ತು. ಕೊಲ್ಲೋದಕ್ಕೂ ಹೆದರ್ತಾ ಇಲ್ಲ, ಸಾಯೋದಕ್ಕೂ ಹೆದರ್ತಾ ಇಲ್ಲ. ಎಷ್ಟು ಮಹಾಜನರು ಅದರಲ್ಲಿ ಹೋಗಿದ್ದಾರೆ, ಎಷ್ಟು ದೇಶದ ಸೈನ್ಯಗಳು ಹೋಗಿದೆ ಅಂತ ಹೇಳೋದಕ್ಕೆ ಎಣಿಕೆಗೆ ಸಿಗ್ತಾ ಇಲ್ಲ. ಭಾರಿಯ ಆಹವ ಬಂದ್ಬಿಡ್ತು ಅಂತ ಹೇಳಿ ಕವಿ ಹೇಳ್ತಾ ಇಲ್ಲ. ಈ ಯುದ್ಧವೆಲ್ಲ ಹಾಗೆ ನಡೀತಾ ಧರ್ಮರಾಜನ ಸೈನ್ಯದ ಮುಂಭಾಗಕ್ಕೆ ಬಂದುಬಿಡ್ತು. ಯಾವಾಗ ಧರ್ಮರಾಜನಿಗೂ ಯುದ್ಧಕ್ಕೂ ಹತ್ತಿರವಾಯಿತು, ಅರ್ಜುನ ನೋಡ್ತಾ ಇದ್ದ, ಓಹೋ ಯುದ್ಧ ಅಣ್ಣನ ಬಲಿಗೆ ಬಂದುಬಿಟ್ಟಿದೆ, ಈಗ ನಾನು ಸುಮ್ಮನಿರಬಾರದು ಅಂತ ಹೇಳಿಬಿಟ್ಟು ವೀರ ಪಾರ್ಥ ಆ ಯುದ್ಧಕ್ಕೆ ಪ್ರವೇಶವನ್ನು ಮಾಡ್ತಾನೆ. ಅರ್ಜುನ ಏನು ಸಾಧಾರಣೆ, ಅರ್ಜುನ ಯುದ್ಧಕ್ಕೆ ಬಂದ ತಕ್ಷಣ ಪಾಂಡವರ ಸೈನಿಕರು ಕಹಳೆ ಮತ್ತೆ ಆನಕ ಭೇರಿ ಎಲ್ಲವನ್ನು ಮೊಳಗಿಸಿದ್ರು. ಯಾವಾಗ ಆನಕ ಭೇರಿಗಳನ್ನೆಲ್ಲ ಮೊಳಗಿಸಿದ್ರು ನೋಡಿದ್ರು ಕೌರವರ ಕಡೆ ಸೈನಿಕರು, ಇವನು ಅರ್ಜುನನಲ್ಲ, ರಿಪುಕಟಕ ಭೈರವ ಬಂದಿದ್ದಾನೆ. ಅರ್ಜುನ ಬಂದು ನಿಂತಾನೆ. ನೋಡ್ತಾರೆ ಕೌರವ ಸೈನಿಕರು, ಇವನು ಅರ್ಜುನನಲ್ಲ, ಭೈರವ ಬಂದಿದ್ದಾನೆ, ಮೃತ್ಯು ಬಂದಿದ್ದಾನೆ, ಮಾರಿ ಬಂದಿದ್ದಾನೆ. ತೆಗಿ ಸುಮ್ಮನೆ ಸುಭಟರನ್ನ ಮಾರಬೇಡಿ, ಸುಭಟರ ಬಲಿಯನ್ನ ಕೊಡಬೇಡಿ, ಸರಿರಿ ಹಿಂದಕ್ಕೆ ಸರಿಯಿರಿ ಎಂದು ಕೂಗುಬಿಟ್ರು. ಏತಕ್ಕೂ ಕೂಗುದು ಅಂತಂದ್ರೆ ಕೌರವ ಸೈನಿಕರು ಮೊದಲೇ ಇಂಥವ್ರಿಗೆ ಇವ್ರಿಗೆ ಯುದ್ಧ ಮಾಡಬೇಕು ಮಾಡ್ಕೊಂಡ್ಬಿಟ್ಟಿದ್ರು. ಭೀಮ ಯುದ್ಧಕ್ಕೆ ಬಂದರೆ ಆನೆ ಬಲವನ್ನು ಕಳಿಸ್ಬೇಕು, ಅರ್ಜುನ ಯುದ್ಧಕ್ಕೆ ಬಂದರೆ ಸಮಸಪ್ತಕರನ್ನು ಕಳಿಸ್ಬೇಕು, ಇನ್ನು ಬೇರೆಯವರು ಅವ್ರ ಮುಂದೆ ನಿಲ್ಲೋದಿಲ್ಲ. ಹಾಗಾಗಿ ಯಾವಾಗ ಅರ್ಜುನ ಯುದ್ಧಕ್ಕೆ ಬಂದ್ಬಿಟ್ನೋ ಈಗ ಸಮಸಪ್ತಕರು ಬರಬೇಕು, ಇವರನ್ನೆಲ್ಲ ಸುಮ್ಮನೆ ಮಾಡಬೇಡಿ, ಈ ಸುಭಟರನ್ನೆಲ್ಲ ಸರೀರಿ ಅಂತ ಕೂಗ್ಬಿಟ್ರು. ಹೋಗಿದ ತಕ್ಷಣ ಸಮಸಪ್ತಕರು ಕೇಳಿಸ್ಕೊಂಡ್ರು, ಓಹೋ ನಮಗೆ ಅವಕಾಶ ಸಿಕ್ಕಿದೆ ಯುದ್ಧಕ್ಕೆ ಎಂದು 25,000 ಜನ ರಥಿಕರು ಸಿದ್ಧವಾಗಿದ್ರು. 25,000 ಜನ ರಥಿಕರು ಸಿದ್ಧವಾಗಿ ಪ್ರತಿಯೊಬ್ಬರು 25,000 ಒಂದೊಂದು ರಥಕ್ಕೂ 25,000 ಬಾಣಗಳನ್ನು ಹೂಡಿ ಅರ್ಜುನನ ಮೇಲೆ ನುಗ್ಗಿ ಬರ್ತಾ ಇದ್ದಾರೆ. ಏನು ಅವರ ಪರಾಕ್ರಮ ಅಂದರೆ, ಸಮಸಪ್ತಕರು ಯುದ್ಧಕ್ಕೆ 25,000 ರಥ ಬಂದಾಗ ಬೇರೆ ದೇವತೆಗಳೆಲ್ಲ ಇದ್ದರು, ಪಿಶಾಚಿಗಳು ಅವರೆಲ್ಲ ಇದ್ದರು. ದೇವತೆಗಳೆಲ್ಲ ಪಾಂಡವರಿಗೆ ಬೆಂಬಲ, ಪಿಶಾಚಿಗಳು ದೈತ್ಯರು ಅವರೆಲ್ಲ ಕೌರವರಿಗೆ ಬೆಂಬಲ. ನಮ್ಮ ಅರ್ಜುನರು ಹೇಳ್ತಾ ಇದ್ರು, ದೊಡ್ಡ ದೊಡ್ಡ ಹಾವುಗಳೆಲ್ಲ ಬಂದಿದ್ವು. ಈ ಹಾವುಗಳಲ್ಲೂ 2 ಪಾರ್ಟಿ ಇದ್ದ, ಒಳ್ಳೆ ವಾಸುಕಿ, ತಕ್ಷಕ, ಶಂಖ, ಕುಲಿಕ ಇವರೆಲ್ಲ ಪಾಂಡವರ ಕಡೆಗೆ, ಕೆರೆ ಹಾವು, ಏರಿ ಹಾವು, ಇದೆಲ್ಲ ಕೌರವರ ಕಡೆಗೆ ಅಂತ ಅವರು ಎಲ್ಲ 2 ಭಾಗವನ್ನು ಮಾಡಿಕೊಂಡು ಈ ಮಹಾಯುದ್ಧವನ್ನು ನೋಡ್ತಾ ಇದ್ರು. ದೇವತೆಗಳಿಗೆ ಹೆದರಿಕೆ ಆಗ್ಬಿಡುತ್ತಂತೆ. ಆವಾಗ ಸಮಸಪ್ತಕರು 25,000 ಜನ ರಥಿಕರು ಒಬ್ಬೊಬ್ಬರಿಗೂ ಒಂದೊಂದು ರಥಕ್ಕೂ 25,000 ಬಾಣಗಳನ್ನು ಹೂಡಿ ಬಂದ್ಬಿಟ್ರು. ದೇವತೆಗಳಿಗೂ ಹೆದರಿಕೆ ಆಗ್ಬಿಟ್ಟು, ಆದರೆ ಅರ್ಜುನ ಸೋಲ್ತಾನೆ. ಸುರಿದುದು ಅತಿಮಳೆಯೆಂದು ಕುಲಗಿರಿ ಕರಗುವುದೇ, ಮೇಘನೆಯ ಶಿಲೆಗಿತ್ತೆಗಳು ನೆನೆವುದೇ, ನಾಡಹಂತಿಯಲಡುಕುವರ್ಜುನನೇ
ಕುಮಾರವ್ಯಾಸ ಏನು ಅದ್ಭುತವಾದ ಕವಿ ಅಂತಂದರೆ ಚೆನ್ನಾಗಿ ಮನೋಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದಾನೆ. ಕುಮಾರವ್ಯಾಸನಿಗೆ ಗೊತ್ತು, ಯಾರನ್ನಾದರೂ ಹೆಚ್ಚು ಹೊಗಳಬೇಕು, ಅವರ ಪರಾಕ್ರಮವನ್ನು ಹೊಗಳಬೇಕು ಅಂದರೆ ಮೊದಲು ಅವರ ಎದುರಾಳಿಯ ಪರಾಕ್ರಮವನ್ನು ಮೇಲಕ್ಕೆ ತಗೊಂಡು ಹೋಗ್ತಾನೆ. ಆಮೇಲೆ ಒಂದೇ ಮಾತಿಂದ ಅದನ್ನು ಮುಗಿತಾನೆ. ಇಷ್ಟು ಜನ ಸಂಸಪ್ತಕರು ಎಲ್ಲ ಬಾಣ ಪ್ರಯೋಗ ಎಲ್ಲ ಮಾಡ್ಕೊಂಡು ಬಂದ್ರಲ್ಲ, ಅರ್ಜುನನಿಗೆ ಯಾವ ಲೆಕ್ಕ? ಕವಿ ಹೇಳ್ತಾ ಇದ್ದಾನೆ, ಸುರಿದು ರತಿವಳೆಯಂದು ಕುಲಗಿರಿ ಕರಗುವುದೇ. ಕುಲಗಿರಿಯ ಮೇಲೆ ಭಾರಿ ಮಳೆ ಆದರೆ ಕುಲಗಿರಿ ಕರಗ ಹೋಗುತ್ತೆ. ದೊಡ್ಡ ಕಲ್ಲಿನ ಎರಡು ಬೆರಳಿನ ಜಾಗವೂ ನೆನೆಯೋದಿಲ್ಲ. ಒಂದು ಸ್ವಲ್ಪ ನೆನೆದಾಗ ಆಗತ್ತೆ, ಬಿಸಿಲು ಬಂದ ತಕ್ಷಣ ಒಣಗೋಗುತ್ತೆ. ಕುಲಗಿರಿಗೆ ಈ ಮಳೆ ಯಾವ ಲೆಕ್ಕ? ಹಾಗೆ ಅರ್ಜುನನಂತಹ ವೀರನಿಗೆ ಈ 25,000 ಬಾಣಗಳು ಯಾವ ಲೆಕ್ಕ? ಅವನಿಗೆ ಒಂದು ತಾಗಲೇ ಇಲ್ಲ ಅಂತ ಕವಿ ಹೇಳ್ತಾ ಇದ್ದಾನೆ. ಆ ಪ್ರತಿಯೊಬ್ಬರು 20-25,000 ಬಾಣವನ್ನ ಹೊಡೆದ್ರಲ್ಲ, ಒಂದು ಉರಬಡೆಗೆ ಪೈಸಲಿಸಿಲ್ಲ. ಆ ವೇಗದಲ್ಲಿ ಒಂದೇ ಒಂದು ಬಾಣವು ನಾಶವನ್ನು ಮಾಡಲಿಲ್ಲ, ಅಷ್ಟನ್ನು ಕಳೆದು ಬಿಟ್ಟ ಅಂತ. ಅವ್ರು ನೋಡಿದ್ರೋ ಇಲ್ವೋ, ಒಂದೇ ಏಟಿಗೆ ಅಷ್ಟನ್ನು ಕಳೆದ ಅಂತ. ಈ ಇದರಲ್ಲಿ ಭೀಷ್ಮರನ್ನು ಹೊಗಳಬೇಕಾದ್ರೂ ಹಾಗೆ ಕುಮಾರವ್ಯಾಸ ಮಾಡ್ತಾನೆ. ಅರ್ಜುನ ಹೇಗೆ ಬಾಣವನ್ನು ಹೊಡೆದು ಬಿಟ್ಟ ಅಂತಂದ್ರೆ, ದಿಕ್ಕಿ ಯಾವುದು, ನಭೋಮಂಡಲವದಾವುದು ಯಾವುದು ಕಾಣಿಸ್ತಾ ಇಲ್ಲ ಅಂತ. ಕಡೆ ಒಂದೇ ಮಾತಲ್ಲೇ ಹೇಳ್ಬಿಡ್ತಾನೆ, ಆ ಮಾತು ಹಿಂಚಿತು. ಅರ್ಜುನ ಬಾಣ ಬಿಟ್ಟಿದ್ದಾನೋ ಸುಳ್ಳು ಅನ್ನೋ ಥರ ಆಗ್ಬಿಡ್ತು ಅಂತ. ಹಾಗೆ ಒಂದೇ ಒಂದು ಬಾಣವು ಉಪಕಾರವನ್ನು ಮಾಡಲಿಲ್ಲ, ಅಷ್ಟೂ ಬಾಣಗಳನ್ನು ಕತ್ತರಿಸಿಬಿಟ್ಟ ವೀರ ಅರ್ಜುನ. ಯಾವಾಗ ಸಮಸಪ್ತಕರ ಬಾಣಗಳೆಲ್ಲ ತುಂಡಾಯಿತು, ಅರ್ಜುನ ಸುಮ್ಮನೆ ಬಿಟ್ಟಿಲ್ಲ. ಸಮಸಪ್ತಕರನ್ನು ಹೊಡೆಯೋದು ಶುರು ಮಾಡಿದ. ಅವರ ಧ್ವಜ ಹೋಯಿತು, ರಥ ಹೋಯಿತು, ಸಾರಥಿ ಹೋದ, ಕುದುರೆಗಳು ಹೋಯಿತು, ಆಭರಣ ಹೋಯಿತು, ಛತ್ರಚಾಮರಗಳು ಹೋಯಿತು, ಎಲ್ಲವೂ ಹೋಯಿತು, ಕಿರೀಟಾದಿಗಳೆಲ್ಲ ಬಿದ್ದು ಹೋಗ್ಬಿಡ್ತು. ಅಷ್ಟನ್ನೂ ಬಿಟ್ಟಿಲ್ಲ, ಎಲ್ಲವನ್ನೂ ಹೊಡೆಯೋಕೆ ಶುರು ಮಾಡಿದ. ಆಗ ಕುರು ಸೈನ್ಯದಲ್ಲಿ ಹಾಹಾಕಾರ ಎದ್ಬಿಡ್ತು. ಅಯ್ಯೋ, ಯಾರು ತಡೆಯೋರೇ ಇಲ್ಲದೆ, ಯಾರು ಈ ಯುದ್ಧವನ್ನು ತಡೆಯೋರು, ನಮ್ಮನ್ನ ರಕ್ಷಣೆ ಮಾಡೋರು ಯಾರು ಇಲ್ಲವೇ ಅಂತ ಹೇಳಿ ಸೈನಿಕರೆಲ್ಲ ಕೂಗೋದಕ್ಕೆ ಶುರು ಮಾಡಿದ್ರು. ಸೈನಿಕರು ಕೂಗ್ತಾ ಇರೋದನ್ನ ಮಂತ್ರಿವರ್ಗದವರು ನೋಡಿದ್ರು. ಮಂತ್ರಿವರ್ಗದವರು ನೋಡಿ ಹೇಳ್ತಾ ಇದ್ದಾರೆ, ಇದು ಸರಿಯಾದ ಸಮಯ, ಸ್ವಾಮಿ ಭಕ್ತಿಯನ್ನ ಪ್ರದರ್ಶನ ಮಾಡೋದಕ್ಕೆ ಇದು ನಿಜವಾದ ಸಮಯ. ಯಾಕೆಂದ್ರೆ ಯಾವಾಗ ಆಪತ್ತು ಸ್ವಾಮಿಗೆ ಒದಗಿರುತ್ತೋ ಆಗ ಸಹಾಯವನ್ನು ಮಾಡಬೇಕು. ಸ್ವಾಮಿಗೆ ಸಂಪತ್ತಿದ್ದಾಗ ಊರಿನವರೆಲ್ಲ ಅವ್ರ ಮನೆಯಲ್ಲೇ ಇರ್ತಾರೆ. ಸ್ವಾಮಿಗೆ ವಿಪತ್ತಾದಾಗ ಯಾರು ಸಹಾಯವನ್ನು ಮಾಡ್ತಾರೋ ಅವರು ನಿಜವಾದ ಸೇವಕರು. ಆಪತ್ತಿಗಾದವನೇ ಮಿತ್ರ ಅಂತ. ಇದು ನಿಜವಾದ ಸಮಯ. ನುಗ್ಗಿ ಕತ್ತಿಯನ್ನು ತಗೊಳ್ಳಿ, ಈಟಿಯನ್ನು ತಗೊಳ್ಳಿ, ಬಿಲ್ಲನ್ನು ತಗೊಳ್ಳಿ, ಬಾಣವನ್ನು ತಗೊಳ್ಳಿ, ನುಗ್ಗಿ ಅಂತ ಹೇಳಿ ಮಂತ್ರಿಮಂಡಲದವರು ಹೇಳಿಬಿಟ್ರು. ಹೇಳಿದ ತಕ್ಷಣ ಮಂತ್ರಿಗಳೆಲ್ಲ ನುಗ್ಗಿಬಿಟ್ರು. ಇದನ್ನ ಸಾರ್ವಭೌಮರು, ದುರ್ಯೋಧನ ಸಾರ್ವಭೌಮರು ಇದನ್ನೆಲ್ಲ ನೋಡಿದ್ರು. ನೋಡಿದ ತಕ್ಷಣ ಹೇಳ್ತಾ ಇದ್ದಾರೆ, ಕೈಯನ್ನು ಮೇಲೆ ಕೆಟ್ಟುಬಿಟ್ಟು ಕೈಯನ್ನು ಮೇಲೆ ಕೆತ್ತು ಬೀಸ್ತಾ ಇದ್ದಾರೆ. ಓಹೋ, ನೋಡಿ ಇಲ್ಲಿ ನಿಮ್ಮ ಮಹಾಪ್ರಭುಗಳು ಕೈ ಮಾಡ್ತಾ ಇದ್ದಾರೆ, ಈ ಕಡೆ ನೋಡಿ. ಕರವನೆಗಹಿದನು ಅಗಡ ಹೋಮ ಬಿರುದರಂಜದಿರಿ ಅಂಜದಿರಿ ನಿಮ್ಮರಿ ಭಟಗೆ ನಾಲ್ಗಿಲ್ಲ ಕೈ ಕಣ್ಣಿಲ್ಲ ನೊಸಲಿನಲ್ಲಿ ದೊರೆಯ ಕೈಯನು ಕಂಡ ಬಳಿಕ ಓಸರಿಸಿರೈ ಪರಿವಾರ ದೂರದಲ್ಲಿ ವೃಥಾ ಭಯವೇಕೆ ಎನ್ನುತ್ತ ಗುರುರಾಯನನು ಬಾರ. ದುರ್ಯೋಧನ ಹೇಳ್ತಾ ಇದ್ದಾನೆ, ಹೆದರಬೇಡಿ, ಹೋಗಬೇಡಿ, ಹೆದರಬೇಡಿ ಬಾ, ನೀವಿರೋದು ಎಲ್ಲಿ? ಗುರುರಾಯ ಸಾರ್ವಭೌಮನ ಸನ್ನಿಧಾನದಲ್ಲಿ ನೀವಿದ್ದೀರಿ. ಹೆದರಿಕೆಗೆ ಕಾರಣವಿಲ್ಲ, ಹೆದರಬೇಡಿ. ನನ್ನ ಕೈಯನ್ನು ನೋಡಿಬಿಟ್ಟು ಸಮಾಧಾನವನ್ನು ಪಡ್ಕೊಳ್ಳಿ. ಅಲ್ಲ, ಏನೋ ಅರ್ಜುನ ಬಂದಿದ್ದಾನೆ ಯುದ್ಧಕ್ಕೆ, ಅದಕ್ಕಿಷ್ಟು ಹೆದರಬೇಕೆ? ಯಾರು ಅರ್ಜುನ? ನಮ್ಮ ಹಾಗೆ ಮನುಷ್ಯ. ಅವನಿಗೆ 4 ಕೈ ಇದೆಯೇ, ಹಣೆಯಲ್ಲಿ ಕಣ್ಣಿದೆಯೇ ಅಂತ. ಅವನೇನು ವಿಷ್ಣುವೇ? ಅವನೇನು ಪರಮೇಶ್ವರನೇ? ಪರಮೇಶ್ವರನೂ ಅಲ್ಲ, ವಿಷ್ಣುವೂ ಅಲ್ಲ. ನಮ್ಮ ಹಾಗೆ ನಿಮ್ಮ ಹಾಗೆ ಮನುಷ್ಯ ಅವನು. ಅವನಿಗೆ ಏನಕ್ಕೆ ಇಷ್ಟು ಹೆದರ್ತಾ ಇದ್ದೀರಿ? ಹೆದರ್ಕೋಬೇಡಿ. ದುರ್ಯೋಧನ ಸಾರ್ವಭೌಮರು ಖುದ್ದಾಗಿ ಯುದ್ಧಕ್ಕೆ ಬರ್ತಾ ಇದ್ದಾರೆ, ಬನ್ನಿ ಎಲ್ಲ ಅಂತ ಹೇಳ್ಬಿಟ್ಟು ದುರ್ಯೋಧನನೇ ನೇರವಾಗಿ ಯುದ್ಧಕ್ಕೆ ಇತ್ತು. ಯಾವಾಗ ದುರ್ಯೋಧನನೇ ನೇರವಾಗಿ ಯುದ್ಧಕ್ಕೆ ಇಳಿದ, ಉತ್ಸಾಹ ಬಂತು.
ಕೌರವರ ಸೈನ್ಯದಲ್ಲಿ. ಸರಿ, ಎಲ್ಲ ಒಟ್ಟಾಗಿ ದುರ್ಯೋಧನ ಮುಂದೆ ಕವಚದ ಹಾಗೆ ಮಾಡಿಕೊಂಡು ಎಲ್ಲರೂ ಕೂಡ ಒಮ್ಮೆಗೆ ಏಕಾಗ್ರತೆ ಆಗ್ತಾ ವೇಗವಾಗಿ ಅರ್ಜುನನ ಮೇಲೆ ಸರ್ವಲಗ್ಗೆಯಲ್ಲಿ ನುಗ್ತಾ ಇದ್ದಾರೆ. ಸರಕಟಿಸಿದನ ಸರ್ವಲಗ್ಗೆಯಲಿ ಉರವಣಿಸೆ ಯಮಸೂನು ಕಂಡನು ನರನ ತೆಗೆ ಇಂದಿನ ಹವನಂಬ ಮೇಲೆನುತ ಅರಸ ನಡೆದನು ರಾಜಮೋಹರ ಹೊರಳಿಗಟ್ಟಿತು ಪ್ರಳಯ ಸಮರ ಸ್ಫುರಿತ ಬಹಳಾರ್ಣವರ ಲಹರಿಯ ಲಲಿಯ ಲಕ್ಕೆಯಲಿ ವೇಗವಾಗಿ ಕೌರವರ ಅಷ್ಟೂ ಬಲವು ಅರ್ಜುನನ ಮೇಲೆ ನುಗ್ಗಿಬಿಡಿತು. ಅರ್ಜುನ ಗಾಂಡೀವವನ್ನು ಸಿದ್ಧ ಮಾಡಿ ಬಾಣವನ್ನು ಹೂಡಿದ. ಧರ್ಮರಾಜನ ನೋಡಿದ, ಅರ್ಜುನ, ಇವತ್ತಿನ ಯುದ್ಧ ನನ್ನದು, ನನಗೆ ಯುದ್ಧ ಬಂದಿದೆ, ದುರ್ಯೋಧನ ಬಂದಿದ್ದಾನೆ, ಹಿಂದಕ್ಕೆ ಸರಿ, ನಾನು ಯುದ್ಧವನ್ನು ಮಾಡ್ತೇನೆ ಅಂತ ಹೇಳಿಬಿಟ್ಟು ಧರ್ಮರಾಜನು ಕೂಡ ಯುದ್ಧಕ್ಕೆ ಬರ್ತಾನೆ. ಯಾವಾಗ ಧರ್ಮರಾಜ ಯುದ್ಧಕ್ಕೆ ಬಂದ ಕೌರವ ಚಕ್ರೇಶ್ವರ, ಪಾಂಡವರ ಚಕ್ರವರ್ತಿ ಇಬ್ಬರು ಯುದ್ಧಕ್ಕೆ ಬಂದ್ಬಿಡ್ತಾರೆ. ಪಾಂಡವರಿಗೂ ಕೂಡ ಬಹಳ ಉತ್ಸಾಹ ಬಂದ್ಬಿಡ್ತು. ಸಂಪೂರ್ಣ ಪಾಂಡವರ ಸೇನೆ ಘೋಷವನ್ನು ಮಾಡ್ತಾ ಒಟ್ಟಾಗಿ ಹೊರಳಿಗಟ್ಟಿ ನುಗ್ತಾ ಇದೆ. ಆ ನುಗ್ಗಿದ ಹೇಗಾಗಿದೆ ಅಂತಂದ್ರೆ, ಪ್ರಳಯ ಸಮರ ಸ್ಫುರಿತ ಬಹರಾರ್ಣವದ ಲಹರಿಯ ಲಲಿಯ ಲಗ್ಗೆಯಲ್ಲಿ ಪ್ರಳಯ ಕಾಲದ ಸಮುದ್ರ, ಆ ಸಮುದ್ರದ ಅಲೆ, ಆ ಅಲೆಯ ನಲಿ ಅದರ ಹಾಗೆ ನುಗ್ತಾ ಇದೆ. ಈ ಪಾಂಡವರ ಸೈನ್ಯ, ಅಲ್ಲಿನ ಕುದುರೆಗಳು, ಆನೆಗಳು ಇದೆಲ್ಲ ಪ್ರಳಯ ಕಾಲದ ಸಮುದ್ರದ ಆ ತೆರೆಯ ಹಾಗೆ, ಅಲೆಯ ಹಾಗೆ ಮೇಲೆ ನುಗ್ಗಿ ಬರ್ತಾ ಇದೆ. ಎರಡೂ ದಡಕ್ಕೂ ಭಾರಿಯ ಆಹವವಾಗ್ಬಿಟ್ಟು ಯುದ್ಧವಾಯಿತು. ಮೇಲೆ ಬಿದ್ದು ಪ್ರಾಣದ ಹಂಗನ್ನ ಬಿಟ್ಟು ಯುದ್ಧವನ್ನ ಮಾಡ್ತಾ ಇದ್ದಾರೆ. ದುರ್ಯೋಧನ ನೋಡ್ದ, ಧರ್ಮರಾಜನನ್ನು ನೋಡ್ದ. ಓಹೋ, ಮಹಾಪ್ರಭುಗಳು, ಚಕ್ರೇಶ್ವರರು, ಮಿಗಿಲಾಗಿ ಧರ್ಮಾತ್ಮರು ಯುದ್ಧಕ್ಕೆ ಬಂದುಬಿಟ್ಟಿದ್ದಾರೆ. ಅರಸರಿವರೇ ಶಿವ ಶಿವ ನಿಷ್ಕರುಣರೈ ನೀವು ಎಮ್ಮವಲು ಮೊನೆ ಸರಳು ಮಾನ್ಯರ ನರಿವವೇ ನೀವೇ ಕೆರಳಬೇಕೆ ಹೊರಟರರ್ಜುನ ಭೀಮರು ಅತಿ ನಿಷ್ಠುರರು ನಾವಡಿ ಮೇಲನೆವು ನೀರು ಮರಳಿ ಬಿಜಯಂಗೈಯುವುದು ಎಂದನು ಕೌರವರ ರಾಯ. ಅರಸರೇ, ಇವರೇ ಸಾರ್ವಭೌಮರೇ, ಶಿವ ಶಿವ ನಿಷ್ಕರುಣರೈ, ನಿಮಗೂ ನಿಷ್ಕಾರುಣ್ಯ ಅನ್ನೋದಿದೆಯೇ, ನಿಮಗೂ ಕ್ರೌರ್ಯ ಅನ್ನೋದಿದೆಯೇ ಅಂತ ಕೇಳ್ದ. ಅಂದ್ರೆ ಕ್ರೌರ್ಯವೆಲ್ಲ ನಮ್ಮ ಸ್ವತ್ತು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಕ್ರೌರ್ಯ, ಸುಳ್ಳು ಹೇಳೋದು, ಮೋಸ, ಇದೆಲ್ಲ ನನ್ನ ಸ್ವತ್ತು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇವರು ಪಾಂಡವರಿಗೆ ಅದೆಲ್ಲ ಇರ್ಕೂಡ್ದು ಅಂತ, ಅದರಲ್ಲೂ ಧರ್ಮರಾಜನಿಗೆ ಅದೆಲ್ಲ ಇರ್ಕೂಡ್ದು ಅಂತ. ನಾನು ಒಮ್ಮೆ ರೈಲಲ್ಲಿ ಹೋಗ್ತಾ ಇದ್ದೆ. ಒಬ್ಬ ತನ್ನ ಮಗನನ್ನ ತುಂಬಾ ಬೈತಾ ಇದ್ದ, ಹೊಡಿತಾ ಎಲ್ಲ ಮಾಡ್ತಿದ್ದ. ಕಡೆಗೆ ಸ್ವಲ್ಪ ಹೊತ್ತಾದ ಮೇಲೆ ನಾನು ನನ್ನ ತಮ್ಮನನ್ನ ಒಮ್ಮೆ ಕತ್ತೆ ಅಂತ ಬೈದ ತಕ್ಷಣ ಅವ್ರು ನಿಂತ್ಕೊಂಡು ಹೇಳ್ದ, ಸ್ವಾಮಿ ನೀವು ಬೈಬೋದೇನ್ರಿ, ಏನ್ರಿ ಬೈದ್ಬಿಟ್ರಲ್ಲ, ಬ್ರಾಹ್ಮಣರು ಬೈಬೋದೇನ್ರಿ ಎಂದ. ಅಂದ್ರೆ ಬೈಯೋದೆಲ್ಲ ನಮ್ಮ ಮುಂದೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ನನ್ನನ್ನು ನಾನು ಬೈದಿದ್ದು ಕತ್ತೆ ಅಂದ್ಕೊಂಡ್ಬರೋಣ. ಅವನು ಪೂರ್ತಿ ರೈಲುದ್ದಕ್ಕೂ ಬೈಕೊಂಡೇ ಹೋಗ್ತಾ ಇದ್ದ. ನನ್ನನ್ನು ನೀವು ಬೈಬೋದೇನ್ರಿ ಅಂತ ಕೇಳ್ದ. ಹಾಗೆ ದುರ್ಯೋಧನ, ಸ್ವಾಮಿ ನಿಮಗೂ ನಿಷ್ಕಾರುಣ್ಯ ಅನ್ನೋದಿದೆಯೇ, ನೀವು ನಿಷ್ಕರುಣಿಗಳೇ ಅಂತ ಕೇಳ್ತಾ ಇದ್ದಾನೆ ಧರ್ಮರಾಜರನ್ನ. ಅದು ಅಲ್ಲದೆ ನಿಮ್ಮಂತಹ ಮಾನ್ಯರನ್ನ ನಮ್ಮ ಬಾಣಗಳು ಇದೆಯೇ, ನಮ್ಮ ಬಾಣಗಳಿಗೂ ಗೊತ್ತು ನಿಮ್ಮ ಸ್ವಭಾವ ಎಂಥದ್ದು ಅಂತ. ನಾವು ಬಾಣವನ್ನು ಬಿಟ್ಟರೂ ನಮ್ಮ ಬಾಣಗಳು ನಿಮ್ಮನ್ನ ನೋಯಿಸೋದಿಲ್ಲ ಅಂತ ವ್ಯಂಗ್ಯವಾಗಿ ಒಂದರ್ಥದಲ್ಲಿ. ಇನ್ನೊಂದು ಅರ್ಥದಲ್ಲಿ ನಮ್ಮ ಬಾಣಗಳು ಕೂಡ ನಿಮ್ಮನ್ನು ಇರಿಯೋದಿಲ್ಲ, ನಿಮ್ಮ ಬಾಣಗಳು ಕೂಡ ಮಾನ್ಯರನ್ನ ವೀರರನ್ನ ಇರಿಯೋದಿಲ್ಲ. ಯಾಕೆಂದ್ರೆ ನಿಮ್ಮ ಧರ್ಮಶ್ರವಣದ ಪ್ರಭಾವ ಎಷ್ಟಾಗ್ಬಿಟ್ಟಿದೆ ಅಂತಂದ್ರೆ
ಬಾಣಗಳಿಗೂ ಅದರ ಪ್ರಭಾವ ಆಗ್ಬಿಟ್ಟಿದೆ. ನೀವೇನೋ ಬಾಣವನ್ನು ಬಿಟ್ರಿ ಅಂತ ಇಟ್ಕೊಳ್ಳೋಣ, ಬಾಣ ಬಂದು ಅಲ್ಲಿ ತನಕ ಬರುತ್ತೆ, ನಿಮ್ಮ ಬಾಣ ಧರ್ಮರಾಜನ ಬಾಣ ಹತ್ರ ಬರುತ್ತೆ, ಶಾಂತಂ ಪಾಪಂ ಬರುತ್ತೆ, ವಾಪಸ್ ಹೋಗ್ಬಿಡುತ್ತೆ. ಬಾಣಗಳು ಇರಿಯೋದೇ ಇಲ್ಲ ಯಾರನ್ನು. ಹಾಗಾಗ್ಬಿಟ್ಟಿದೆ. ನಿಮ್ಮಂತಹ ಮಾನ್ಯರು ಯುದ್ಧಕ್ಕೆ ಬರಬಹುದೇ? ಹೊರಟರು ಯಾರೋ? ಭೀಮಾರ್ಜುನರು. ಭೂಮಿ ತೂಕದ ಗದೆ ಇದೆ ಭೀಮನ ಬಳಿ, ಗಾಂಡೀವವಿದೆ, ಪಾಶುಪತಾಸ್ತ್ರವಿದೆ ಪಾರ್ಥನ ಬಳಿಗೆ. ಅವರು ಬರಲಿ, ವೀರರು ಯುದ್ಧಕ್ಕೆ ಬರಲಿ, ನಾವು ಮೇಲೋ ಕೀಳೋ ಹೇಗೋ ಯುದ್ಧವನ್ನು ಮಾಡಿಕೊಡ್ತೀವಿ. ನಿಮ್ಮಂತಹ ಮಾನ್ಯರು, ಘನತೆಯುಳ್ಳವರು, ಯೋಗ್ಯತೆಯುಳ್ಳವರು ಯುದ್ಧಕ್ಕೆ ಬಂದ್ಬಿಟ್ಟಿದ್ದೀರಲ್ಲ, ದಯಮಾಡಿ ಹೋಗ್ಬೇಕು, ತಮ್ಮ ಪಾಳ್ಯಕ್ಕೆ ಹೋಗ್ಬಿಡಿ, ಜಾಗವನ್ನು ನಾವೇ ಬಿಟ್ಬಿಡ್ತೀವಿ. ಸರಿನಪ್ಪ, ಜಾಗ ಬಿಡಿ, ಚಕ್ರವರ್ತಿಗಳು ಅವರು ಬಿಡಾರಕ್ಕೆ ಹೋಗ್ಬಿಡ್ತಾರೆ, ಜಾಗ ಬಿಟ್ಬಿಡ್ತೀವಿ, ಹೋಗಿ ಸ್ವಾಮಿ ತಮ್ಮ ಬಿಡಾರಕ್ಕೆ ತಾವು ಹೋಗ್ಬಿಡಿ ಅಂದ್ಬಿಡಿ. ವ್ಯಂಗ್ಯವಾಗಿ ದುರ್ಯೋಧನ ಅಂದ ತಕ್ಷಣ ನೋಡಿ ಆ ಧರ್ಮರಾಜನ ಗಾಂಭೀರ್ಯವನ್ನು ಹೇಗೆ ಕವಿ ತಂದಿದ್ದಾನೆ ಪದಗಳಲ್ಲಿ ಅಂದರೆ, ಧರ್ಮರಾಜ ಹೇಳ್ತಾ ಇದ್ದಾನೆ, ಏನಪ್ಪ ದುರ್ಯೋಧನ, ಆಯುಧದಲ್ಲಿ ಪರಿಶ್ರಮವಿದ್ದು ಆಯುಧದಲ್ಲಿ ಶಕ್ತಿ ಇದ್ರೆ ಹೀಗೆ ಬಾಯಲ್ಲಿ ಮಾತಾಡ್ತಾರೆ. ಕೋಲಬಲು ಉಂಟಾಗೆ ನಾಲಗೆ ಹೋಲ ನುಡಿಯದು ಹೊಲ್ಲದೆ ಇದು ಕೂಳ ಕಡಕಿಯ ಮಾತು ಬೇಡ ಅಂಬಿನಲ್ಲಿ ಮಾತಾಡು ಆಡುತ್ತನ ಕಾಭರಣವೇ ಮಾತಾಡಿದನ ಕೈದೋರದೆ ಅಹಿತರ ಮೇಡನೇರಿನ ಪಾಯ ಸುಬಳರ ಹೊಗಳ ಬೇಡೆಂದ. ಏನಪ್ಪ ದುರ್ಯೋಧನ, ತೋಳಿನಲ್ಲಿ ಬಲವುಳ್ಳವರು ನಾಲಗೆಯ ಬಲವನ್ನು ತೋರಿಸ್ತಾರೆ. ಸಂಪೂರ್ಣ ಕುಂಭೋ ನಕರೋತಿ ಶಬ್ದಂ ಅರ್ಧೋ ಘಟೋ ಘೋಷಮುಪೈತಿ. ನೀನು ಮಾತಾಡ್ತಾ ಇದೆಯಾ ಅಂತಂದ್ರೆ ನಿನ್ನಲ್ಲಿ ನ್ಯೂನತೆ ಇದೆ ಅಂತ ಅರ್ಥ, ನಿನ್ನಲ್ಲಿ ಕೊರತೆ ಇದೆ ಅಂತ ಅರ್ಥ. ಏನಪ್ಪ, ವ್ಯಂಗ್ಯವಾಗಿ ಆಡುವುದೇ, ರಣರಂಗಕ್ಕೆ ಬಂದು ಹೇಗೆ ಬೇಕೋ ಹಾಗೆ ಮಾತಾಡುವುದೇ. ಈ ವ್ಯಂಗ್ಯ ಏನಕ್ಕೆ, ಈ ಕಟಕಿ ಏನಕ್ಕೆ? ತಾಕತ್ತಿದ್ರೆ, ಪರಾಕ್ರಮವಿದ್ರೆ ಅದನ್ನು ಬಿಲ್ಲಿನಲ್ಲಿ ತೋರಿಸು, ಬಾಣದಲ್ಲಿ ತೋರಿಸು, ಯುದ್ಧದಲ್ಲಿ ತೋರಿಸು. ತಗೋ, ನಿನ್ನ ಬಿಲ್ಲನ್ನು ತಗೋ, ಬಾಣವನ್ನು ತಗೋ, ಯುದ್ಧ ಮಾಡು. ಸಾಧಾರಣನಲ್ಲ ಧರ್ಮರಾಜ, ಸಾಧಾರಣ ಅಂತ ಮಾಡ್ಕೋಬೇಡ. ಧರ್ಮ ಚೆನ್ನಾಗಿ ಗೊತ್ತಿದೆ ಅಂತ ನೀನು ಹೇಳಿದೆ, ಧರ್ಮ ಚೆನ್ನಾಗಿ ಗೊತ್ತಿರೋದಕ್ಕೆ ಸರಿಯಾಗಿ ಯುದ್ಧ ಮಾಡೋದು, ಧರ್ಮ ಚೆನ್ನಾಗಿ ತಿಳಿದಿರೋದಕ್ಕೆ ಇನ್ನೂ ಚೆನ್ನಾಗಿ ಯುದ್ಧ ಮಾಡ್ತೀನಿ ಅಂತ ಹೇಳ್ತಾನೆ. ಧರ್ಮ ಏನು ಹೇಳುತ್ತೆ? ಕ್ಷತ್ರಿಯರಿಗೆ ಯುದ್ಧ ಅನ್ನೋದು ಸ್ವಧರ್ಮ. ಯುದ್ಧಕ್ಕೆ ಇಳಿದ ಮೇಲೆ ಯಾವುದನ್ನು ಲೆಕ್ಕಿಸಿಕೊಂಡು ಈ ಧರ್ಮ ನನಗೆ ಗೊತ್ತಿದೆ ಕಣೋ, ಹಾಗಾಗಿ ಯುದ್ಧವನ್ನು ಮಾಡ್ತೀನಿ. ಇಷ್ಟು ದಿನ ನನ್ನ ಧರ್ಮಜ್ಞಾನವನ್ನು ನೋಡಿದೀಯಾ, ನನ್ನ ಬಾಹುಬಲವನ್ನು ಒಮ್ಮೆ ನೋಡು, ಸಹಿಸಿಕೋ ಅಂತ ಹೇಳಿ ಧರ್ಮರಾಜ ಬಾಣ ಪ್ರಯೋಗವನ್ನು ಮಾಡ್ತಾನೆ. ಮತ್ತೆ ದುರ್ಯೋಧನನು ಕೂಡ ಬಾಣ ಪ್ರಯೋಗವನ್ನು ಮಾಡಿಬಿಟ್ಟು ಹೇಳ್ತಾ ಇದ್ದಾನೆ, ಹೌದು ಹೌದು, ತಾವು ಕುಂತಿಯ ಮಕ್ಕಳು, ಪರಾಕ್ರಮಿಗಳು, ಕೇಳಬೇಕೆ ಅಂತ ಹೇಳಿಬಿಟ್ಟು ದುರ್ಯೋಧನನು ಕೂಡ ಯುದ್ಧವನ್ನು ಪ್ರಾರಂಭ ಮಾಡ್ತಾನೆ. ಅಷ್ಟೊತ್ತಿಗಾಗಲೇ ಸೂರ್ಯಾಸ್ತದ ಸಮಯವಾಗ್ತಾ ಇದೆ. ಮಣಿಪಡುವಣ ಕಡಲ ಸಾರುವ ಸಮಯವಾಯಿತು. ಉಭಯರಾಯರ ಸಮರ ಸೌರಂಭಾತಿಶಯವು ಇಮ್ಮಡಿಸಿ ತಡಿಗಡಿಗೆ ಅಮಿತ ರೋಷ ವಿಧೂತ ಪಾಣಿಭ್ರಮಿತ ಶರತತಿ ವಿಸ್ಫುಲಿಂಗ ಭ್ರಮಿತ ಭುವನತ್ರಯರು ಕಾದಿದರು ಅರಸ ಕೇಳೆಂದ. ಆ ಹೊತ್ತಿಗಾಗಲೇ ಸೂರ್ಯ ಪಶ್ಚಿಮ ದಿಕ್ಕಿಗೆ ಹೋಗ್ಬಿಟ್ಟಿದ್ದಾನೆ. ಇನ್ನೇನು ಸೂರ್ಯಾಸ್ತವಾಗಬೇಕು. ಎರಡು ಸೈನ್ಯವು ಅತ್ಯಂತ ಉತ್ಸಾಹದಿಂದ, ಅತ್ಯಂತ ಸೌರಂಭದಿಂದ ಯುದ್ಧವನ್ನು ಮಾಡ್ತಾ ಇದೆ. ಅವರ ರೋಷಕ್ಕೆ ಏನಾಯಿತು ಅಂತ ಕವಿ ಹೇಳ್ತಾ ಇದ್ದಾನೆ, ಅಮಿತ ರೋಷ ವಿಧೂತ ಪಾಣಿಭ್ರಮಿತ ಶರದತಿ ವಿಸ್ಫುಲಿಂಗ ಭ್ರಮಿತ ಭುವನತ್ರಯರು. ಇಲ್ಲಿವರೆಗೂ ಒಂದೇ ಸಮಾಸ ಹೇಳ್ತಾ ಇದ್ದಾನೆ ಕವಿ. ಅಮಿತ ರೋಷ, ಅಮಿತವಾದಂತಹ ಕಿಚ್ಚು, ರೋಷ ಬಂದ್ಬಿಟ್ಟಿದೆ. ವಿಧೂತ ಪಾಣಿಭ್ರಮಿತ, ಆ ರೋಷದಿಂದ ಕೈ ವೇಗವಾಗಿ ಚಲನೆ ಆಗ್ತಾ ಇದೆ. ಆ ವೇಗವಾದ ಚಲನೆ ಆಗಿರೋದ್ರಿಂದ ಹೊರಬರುವಂತಹ
ಬರುವಂತಹ ಶರದಲ್ಲಿ ಬಾಣಗಳ ಗುಂಪು, ಬಾಣಗಳ ಸರಣಿ, ಅದರಿಂದ ಹೊರಗಡೆ ಬರುವಂತಹ ವಿಸ್ಫುಲಿಂಗಗಳು, ಕೆಂಡ, ಕಿಡಿ, ಕಾವು, ಈ ಮುಂತಾದವುಗಳಿಂದ ಭ್ರಮಿತ ಭುವನತ್ರಯರು ಮೂರು ಲೋಕದವರು, ಬರೀ ಮನುಷ್ಯರಲ್ಲ, ಸರ್ಪರು, ಮನುಷ್ಯರು, ದೇವತೆಗಳು ಇವರೆಲ್ಲ ಭ್ರಮಿತರಾದರು ಒಂದು ನಡುಗೋಗ್ಬಿಟ್ರು ಅಂತ. ಆ ರೀತಿಯಾಗಿ ಯುದ್ಧವನ್ನ ಮಾಡ್ತಾ ಇದ್ದಾರೆ. ಎರಡೂ ರಾಜಮೋಹನ ಬಹಳ ವೇಗವಾಗಿ, ಬಹಳ ಕ್ರೋಧದಿಂದ ಪರಸ್ಪರ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಗೆಲುವು ಯಾರಿಗಾಗತ್ತೆ ಅಂತಲೇ ತಿಳಿತಾ ಇಲ್ಲ. ಗೆಲುವು ನಮಗೆ ಅಂತ ಹೇಳಿ ಒಮ್ಮೆ ಪಾಂಡವರು ಹೇಳ್ತಾರೆ, ಗೆಲುವು ನಮ್ಮದು ಅಂತ ಹೇಳಿ ಒಮ್ಮೆ ಕೌರವರು ಹೇಳ್ತಾರೆ. ಗೆಲುವು ನಮಗಾಯ್ತೆಂದು ಕೌರವರುಳಿದರೆ ಯಮದಗ್ಗಳಿಗೆ ಎಂದು ಅವರುಳಿಯುತ್ತಿದ್ದರು. ಕಾದಿದರು ಸಮಜೋಡಿ ಜೋಗೆಯಲಿ. ಬಳಿಕ ಯಮನಂದನನ ಕೈ ಬೆಕ್ಕಳಿಸಿದಾಗಿತು. ನಿನ್ನ ತನುಜನ ಬಿಡು ಸರಳು ರಥ ಸೂತ ಬಾಜಿಗಳೊರಗಿದವು ಧರೆಗೆ. ನಿನ್ನ ತನುಜನ ಬಿಡು ಸರಳು ರಥ ಸೂತ ಬಾಜಿಗಳೊರಗಿದವು ಧರೆಗೆ. ಗೆಲುವು ಯಾರಿಗೆ ಹೋಗುತ್ತೆ ಅಂತ ಗೊತ್ತಾಗ್ತಿಲ್ಲ. ಇಬ್ಬರು ಸಮಜೋಡಿಯಲ್ಲಿ ಕಾಲಗಳನ್ನು ಮಾಡ್ತಾ ಇದ್ದಾರೆ. ಹೀಗೆ ಸ್ವಲ್ಪ ಸಮಯವಾಯಿತು. ಧರ್ಮರಾಜನ ಧರ್ಮಮೂರ್ತಿಯ ಕೈ ಮೇಲಾಗ್ಬಿಡ್ತು. ಧರ್ಮರಾಜ ಸಾಧಾರಣನೇ, ಯುಧಿಷ್ಠಿರ ಅಂತಲೇ ಅವನಿಗೆ ಹೆಸರು. ಯುಧಿಷ್ಠಿರ ಅಂದ್ರೆ ಏನು? ಯುಧಿಸ್ಥಿರ ಷ್ಠಾಗತಿ ನಿವೃತ್ತೋ, ಯುದ್ಧದಲ್ಲಿ ಸ್ಥಿರವಾಗಿ ಅಲ್ಲಾಡದೆ ನಿಂತುಕೊಳ್ತಾನೆ ಅಂತ ಆಗಿರೋದ್ರಿಂದ ಯುಧಿಷ್ಠಿರ ಅಂತ ಹೆಸರು. ಸಾರ್ಥಕವಾದಂತಹ ಹೆಸರು ಧರ್ಮರಾಜನಿಗೆ. ಅಂತಹ ಪರಾಕ್ರಮಿ ವೀರ ಯುದ್ಧವನ್ನು ಮಾಡಿದ. ಕೌರವನ ರಥ, ತುರ್ಗ ಮತ್ತೆ ಸೂತ ಎಲ್ಲವೂ ಹೋಗ್ಬಿಡ್ತು. ನಿನ್ನ ಮಗ ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ನಿನ್ನ ಮಗ ಬರಿಯ ಆಯುಧವನ್ನ ಸೆಳೆದು ಬಿಟ್ಟು ಹಾಗೆಯೇ ನೆಲದ ಮೇಲೆ ನಿಂತ್ಕೊಂಡ್ಬಿಟ್ಟ. ಭಾರಿಯ ಆಹವ ನಡೀತಿದೆ. ಯಾವಾಗ ದುರ್ಯೋಧನ ರಥದಿಂದ ಇಳಿದು ಬಿಟ್ಟ, ಕೌರವರ ಕಡೆಯವರೆಲ್ಲ ಎಲ್ಲ ಕೂಗ್ಬಿಟ್ರು. ಆಯ್ತು, ದೊರೆಯ ಕೆಲಸವಾಯಿತು, ದೊರೆ ಸಿಕ್ಕಿಬಿಟ್ಬಿಟ್ಟ, ಹೋಗಿ ರಕ್ಷಣೆಯನ್ನು ಮಾಡಿ ಅಂತ ಕೂಗಿದ ತಕ್ಷಣವೇ ಕೌರವರ ಮಹಾವೀರರು ಕೃಪಾ ಸೌಪದ, ಕೃಪಾನುಜ, ಶಲ್ಯ, ಗುರುಸುತ ಎಲ್ಲರೂ ಬಂದ್ಬಿಟ್ಟು ಧರ್ಮರಾಜನ ದುರ್ಯೋಧನನ ಸುತ್ತು ನಿಂತ್ಕೊಂಡ್ಬಿಟ್ರು. ಯಾವಾಗ ಇವರೆಲ್ಲ ಬಂದು ನಿಂತ್ಕೊಂಡ್ರು, ಪಾಂಡವರ ಕಡೆಯವರು ಬಂದರು. ಪಾಂಡವರ ಕಡೆಯವರು ಶಿಖಂಡಿ, ಯುಯುತ್ಸು, ಸಂಜಯ ಮುಂತಾದವರೆಲ್ಲ ಧರ್ಮರಾಜನ ರಕ್ಷಣೆಗೆ ಅಂತ ಹೇಳಿ ಬಂದು ನಿಂತ್ಕೊಂಡ್ಬಿಟ್ರು. ಏನು ಯುದ್ಧ ನಡೀತಾ ಇದೆ, ಸೂರ್ಯ ಅಸ್ತವಾಗ್ಬಿಟ್ಟು. ಬಳಿಕ ಸಂಕುಲ ಸಮರವೋ ಅತಿ ಬೆಕ್ಕಳಿಸಿತು. ಅದರೇ ನೆಂಬೆನು ಅಂಬುಧಿಗಿಳಿದ ನಂಬುಜ ಮಿತ್ರ. ಬೆನ್ನಲಿ ತಿಮಿರ ಬಡಿಸಲಿಸೆ ಗೆಲಿದು ಹೋಗದಿರೆಂದು ಕೌರವ ನಡವಿಗೊಟ್ಟನು. ಗೆಲಿದು ಹೋಗದಿರೆಂದು ಕೌರವ ನಡವಿಗೊಟ್ಟನು. ಮತ್ತೆ ಧರ್ಮಜ ಬಿಲುದಿರುವನೇ ವರಿಸಿ ನಿಂದನು ಸಮರ ಎರಡು ಸೈನ್ಯವು ಯುದ್ಧವನ್ನ ಮಾಡ್ತಾ ಇದೆ. ಸೂರ್ಯಾಸ್ತವಾಗ್ಬಿಡ್ತು. ಅದರ ಬೆನ್ನಿಗೆ ಸುತ್ತಲೂ ಕತ್ತಲೆ ಆವರಿಸ್ಕೊಂಡ್ಬಿಡ್ತು. ಯಾವಾಗ ಕತ್ತಲಾಯಿತು, ಸೂರ್ಯಾಸ್ತವಾದ್ಮೇಲೆ ಯುದ್ಧ ಮಾಡ್ಕೊಳ್ಳಿ. ಸರಿ, ಪಾಂಡವರ ಕಡೆಯವರು ಧರ್ಮರಾಜ ಎಲ್ಲ ಹೊರಟ್ರೆ ಈ ದುರ್ಯೋಧನ ಗೆದ್ದೆ ಅಂತ ಮಾಡ್ಕೊಂಡು ಹೋಗ್ಬೇಡ, ಬಾ ಯುದ್ಧಕ್ಕೆ ಅಂತ ಹೇಳಿ ಕೂಗಿದ ತಕ್ಷಣ ಧರ್ಮರಾಜ ಕೇಳಬೇಕೆ, ಗೆದ್ದಿದ್ದಾನ ಮೇಲೆ ಸೋತವನೇ ಹೀಗೆ ಮಾತಾಡಬೇಕಾದ್ರೆ ಗೆದ್ದವನ್ನ ಹೇಗಿರ್ಬೇಡ. ಸರಿ, ಧರ್ಮರಾಜ ಬಿಲ್ಲನ್ನ ತಗೊಂಡ ಮತ್ತೆ ಹೆದೆಯನ್ನು ಏರಿಸ್ದ. ಧರ್ಮರಾಜ ಏನು ಹೆದೆಯನ್ನು ಏರಿಸ್ತಾನೆ, ಸೂರ್ಯಾಸ್ತವಾದ್ಮೇಲೆ ಯುದ್ಧ ಮಾಡಬಾರ್ದು ಅಂತ ಅವನಿಗೂ ಗೊತ್ತಿದೆ. ಈ ದುಷ್ಟನಿಗೆ ಆ ನಿಯಮವಲ್ಲ ಏನೂ ಇಲ್ಲ ದುರ್ಯೋಧನನಿಗೆ. ಅವನೇನಾದರೂ ಬಾಣವನ್ನ ಬಿಟ್ಟರೆ ತಮ್ಮ ಕಡೆ ಸೈನಿಕರನ್ನು ರಕ್ಷಣೆ ಮಾಡಬೇಕಲ್ಲ. ಹಾಗಾಗಿ ಧರ್ಮರಾಜನು ಕೂಡ
ಇದನ್ನು ಸರಿಪಡಿಸಿಕೊಂಡೇ ಹೊರಟು ಅವನೇನು ಧರ್ಮ ಮಾರ್ಗವನ್ನು ಮೀರಿದಿಲ್ಲ. ಯಾವಾಗ ಧರ್ಮರಾಜನು ಹಿಂತಿರುಗಿ ನಿಲ್ತಾನೆ ಸಂಪೂರ್ಣ ಕತ್ತಲೆ ಆಗಿಬಿಡುತ್ತೆ. ಯಾರು ಕಾಣಿಸೋದೇ ಇಲ್ಲ, ಪರಸ್ಪರ ಕಾಣಿಸೋದೇ ಇಲ್ಲ, ಅಷ್ಟು ಕತ್ತಲಾಗ್ಬಿಡುತ್ತೆ. ಹಾಗಾಗಿ ಅನಿವಾರ್ಯವಾಗಿ ದುರ್ಯೋಧನನು ಕೂಡ ಅವನ ಅರಮನೆಗೆ, ಅವನ ಅರಮನೆಯಲ್ಲ ಅಂದರೆ ಅರಮನೆ ಹಾಗೇ ಇರುವಂತಹ ಅವನ ಒಂದು ನಿವಾಸ ಸ್ಥಾನಕ್ಕೆ ತೆರಳುತ್ತಾನೆ. ಪಾಂಡವರು ಕೂಡ ಅವರ ನಿವಾಸ ಸ್ಥಾನಕ್ಕೆ ತೆರಳುತ್ತಾರೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಕರ್ತವ್ಯವನ್ನು ಯಥಾಮತಿಯಾಗಿ ಸಭ್ಯರ ಮುಂದೆ ನಿವೇದಿಸಿ ಮುಗಿಸ್ತಾ ಇದ್ದೇವೆ. ಏನಾದರೂ ದೋಷಗಳಾಗಿದ್ದರೆ ಹಿರಿಯರು ಮಾಡಿ ಕ್ಷಮಿಸಿ.